ಓಕೆನಾ. ಸೊ ಇವಾಗ GD&T ಟಾಪಿಕ್ ಒಳಗಡೆ ನಿಮಗೆ ಆಲ್ಮೋಸ್ಟ್ ಗೊತ್ತಿದ್ರೆ ಓಕೆ, ಇಲ್ಲಾಂದರೆ ಜಸ್ಟ್ ಬೇಸಿಕ್ಸ್ ಕವರ್ ಮಾಡ್ತೀನಿ. GD&T ಅಂದರೆ ನಥಿಂಗ್ ಬಟ್ ಜಾಮೆಟ್ರಿಕಲ್ ಟಾಲರೆನ್ಸಸ್ ಆ್ಯಂಡ್ ಡೈಮೆನ್ಷನ್ಸ್. ಓಕೆನಾ. ನಾವು ಒಂದು ಜಾಬ್, ಯಾವುದೋ ಒಂದು ಜಾಬ್ ಆಗ್ತೀವಿ, ಜಾಬ್ಗೆ ಇಂಪಾರ್ಟೆಂಟು ಟಾಲರೆನ್ಸ್. ಜಾಬ್ಗೆ ಇಂಪಾರ್ಟೆಂಟ್ ಬಂದು ಟಾಲರೆನ್ಸ್. ಯಾಕೆ ಮೆಷಿನಿಂಗ್ ಯಾಕೆ ಮೆಷಿನಲ್ಲಿ ಯಾಕೆ ನಾವು ಹೋಗ್ತೀವಿ ಅಂದರೆ ಅದರದ್ದು ಡೈಮೆನ್ಷನ್ಸು ಪ್ಲಸ್ ಟಾಲರೆನ್ಸಸ್ ಕರೆಕ್ಟಾಗಿರ್ಬೇಕಂತ. ಯಾರಿಗ ಏನು ಕನ್ನಡದಲ್ಲಿ ಗೊತ್ತಿದೆಯಾ ಟಾಲರೆನ್ಸ್ ಅಂತ ಏನಿದೆ? ವಾಟ್ ಇಸ್ ಟಾಲರೆನ್ಸ್? ಸಮ್ ಅಲೋವಬಲ್ ಮೆಷರ್ಮೆಂಟ್ಸ್. ಒಂದು ಜಾಬ್ಗೆ ಇವಾಗ 50 mm ಆ ಜಾಬ್ ಇರಬೇಕು. ಒಂದು ರಾಡ್, ಯಾವುದೋ ಒಂದು ರಾಡು 50 mm ಇರಬೇಕು ಅಂದ್ಕೊಳ್ಳಿ. ಆ ರಾಡ್ ಬಂದು ಪ್ಲಸ್ ಆರ್ ಮೈನಸ್ O1 O2 ಮೈಕ್ರಾನಲ್ಲಿ. ಓಕೆನಾ. ಅಷ್ಟೇ ಅಲೋವಬಲ್ ಟಾಲರೆನ್ಸಸ್ ಅಂತ ಹೇಳ್ತಾರೆ. ನೀವು ಇವಾಗ 2D ಡ್ರಾಯಿಂಗಲ್ಲಿ ಆಗ್ತಾ ಇದ್ದೀರಲ್ವ, ಆ ಡ್ರಾಯಿಂಗಲ್ಲಿ ನಿಮಗೆ ಟಾಲರೆನ್ಸಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ನೀವು ಇರೋ 2D ಡ್ರಾಯಿಂಗಲ್ಲಿ ಕೊಟ್ಟಿರ್ತಾರೆ ಟಾಲರೆನ್ಸ್ ಇಷ್ಟು ಅವೈಲಬಲ್ ಇರಬೇಕು, ಡೈಮೆನ್ಷನ್ ಇಷ್ಟು ಮೇಂಟೈನ್ ಮಾಡಬೇಕು, ಆ ಥರ. ಓಕೆ. ಸೊ ಅದಕ್ಕೆಲ್ಲ ಇಂಪಾರ್ಟೆಂಟು ನಮಗೆ ಕ್ವಾಲಿಟಿ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ಸು. ಫಸ್ಟು ಕ್ವಾಲಿಟಿ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ಸಲ್ಲಿ ಏನೇನು ಕವರ್ ಆಗುತ್ತೆ ಅಂದರೆ ಬೇಸಿಕ್ಕಾಗಿ ಕವರ್ ಆಗೋದು ವೆರ್ನಿಯರ್ ಕ್ಯಾಲಿಪರು, ಮೈಕ್ರೋಮೀಟರು, ಹೈಟ್ ಗೇಜು, ಬೋರ್ ಗೇಜು. ಬೇಸಿಕ್ಕಾಗಿ ಈ 4 ಇದ್ರೆ ಆಲ್ಮೋಸ್ಟ್ ಎಲ್ಲ ಕವರ್ ಆಗುತ್ತೆ. ಇವಾಗ ಅಡ್ವಾನ್ಸ್ಡ್ ಏನೇನು ಬಂದಿದೆ ಅಂದರೆ, ಇವಾಗ ಸಪೋಸ್ ಗೇರ್ ಮೆಷರ್ ಮಾಡೋಕ್ಕೋಗಿ ಯಾವುದೋ ಒಂದು ಗೇರ್ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ, ಗೇರ್ ಹಾಬಿಂಗ್ ಮೆಷಿನ್ಸ್ ಇದೆ. ಓಕೆನಾ. ಹಾಬಿಂಗ್ ಮೆಷಿನಲ್ಲಿ ಗೇರ್ ಮಾಡಿದ್ನ ಮಾಡ್ಯೂಲ್ ಮೆಷರ್ ಮಾಡೋಕ್ಕೆ ಸಪ್ರೇಟ್ ಮೆಷಿನ್ ಇದೆ, ಅದರಲ್ಲಿ ಗೇರ್ ಅಡೆಂಟಮ್ ಡಿಡೆಂಟಮ್ ಮೆಷರ್ ಮಾಡೋಕ್ಕೆ ಸಪ್ರೇಟ್ ಮೆಷಿನ್ಸ್ ಎಲ್ಲ ಇದೆ. ಅದೇ ಥರ ಯಾವುದೋ ಒಂದು ಹೌಸಿಂಗ್, ಇವಾಗ ಇಂಜಿನಲ್ಲಿ ಸಿಲಿಂಡರ್ ಬ್ಲಾಕ್ಸ್ ಎಲ್ಲ ಇದೆ ಗೊತ್ತಾ, ಸಿಲಿಂಡರ್ ಬ್ಲಾಕ್ಸು, ಗೇರ್ ಬಾಕ್ಸ್ ಹೌಸಿಂಗ್ಸು, ಅದೆಲ್ಲ ಬಂದು ನಾವು ವೆರ್ನಿಯರ್ ಕ್ಯಾಲಿಪರ್ ಇಟ್ಕೊಂಡು ಮೆಷರ್ ಮಾಡೋಕ್ಕಾಗಲ್ಲ. ಅಷ್ಟು ದೊಡ್ಡ ಎಕ್ವಿಪ್ಮೆಂಟ್ಸ್. ಅದರಲ್ಲಿ ನಂಬರ್ ಆಫ್ ಹೋಲ್ಸ್ ಇರುತ್ತೆ, ಡ್ರಿಲ್ಲಿಂಗ್ ಇರುತ್ತೆ, ಮಿಲ್ಲಿಂಗ್ ಇರುತ್ತೆ, ಆಮೇಲೆ ಬೋರಿಂಗ್ ಆಪ್ರೇಷನ್ ಇರುತ್ತೆ, ಟ್ಯಾಪಿಂಗ್ ಆಪ್ರೇಷನ್ ಇರುತ್ತೆ. ಸೊ ಇದೆಲ್ಲ ಒಂದೊಂದಾಗಿ ನಾವು ವೆರ್ನಿಯರ್ ಕ್ಯಾಲಿಪರ್ ಚೆಕ್ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಪ್ರೋಗ್ರಾಮ್ ಹಾಕಿ CMM ಅಂತ ಒಂದು ಮೆಷಿನ್ ಇದೆ. ಓಕೆನಾ. ಕೋಆರ್ಡಿನೇಟ್ ಮೆಷರಿಂಗ್ ಸಿಸ್ಟಮ್ ಅದಕ್ಕೆ ಸರ್. ಅದಕ್ಕೆ ತಗೊಂಡು ಬಂದೆ. ಸರ್ ನೆಟ್ ಕನೆಕ್ಟ್ ಆಗಿಲ್ಲ. ಓಕೆ, ನೋ ಪ್ರಾಬ್ಲಮ್. ಸೊ ಇದೇ ಮೆಷಿನು. ಇದರಲ್ಲಿ ಯಾವುದೋ ಒಂದು ಹೌಸಿಂಗ್ಸು ನೆಟ್ಟು ಸೊ ಈ ಥರ ಇರುತ್ತೆ. ಇದೆಲ್ಲ ಅಡ್ವಾನ್ಸ್ಡು. ಸಮ್ ಇಂಡಸ್ಟ್ರಿಯಲ್ಲಿ ಏನೇನಿದೆ ಅಂತ ಜಸ್ಟ್ ಅವ್ರಿಗೆ ಕೊಡ್ತಾ ಇದ್ದೇನೆ. ನಿಮಗೆ ಯಾವುದೋ ಡೌಟ್ ಇದ್ದರೆ ಆಮೇಲೆ ಕೇಳಿ, ಇಲ್ಲಾಂದರೆ ಗೂಗಲಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ. ಸೊ ನಾವು ಗೂಗಲ್ ಇಂಟರ್ನೆಟ್ನ ಪಾಸಿಟಿವ್ ಯೂಸ್ ಮಾಡ್ಬೋದು, ನೆಗೆಟಿವ್ ಯೂಸ್ ಮಾಡ್ಬೋದು. ನನ್ನ ಪ್ರಿಫರೆನ್ಸ್ ಏನಾದರೆ ಪಾಸಿಟಿವ್ ಯೂಸ್ ಮಾಡಿ ತಿಳ್ಕೊಳ್ಳೋಕ್ಕೆ ತುಂಬ ಜಾಸ್ತಿ ಏನಿದೆ ಇಂಟರ್ನೆಟ್ಟಲ್ಲಿ ಹ್ಯೂಮನ್ಗಿಂತ. ಓಕೆನಾ. ಈ ಥರ ಮೆಷಿನ್ಸ್ ಇರುತ್ತೆ. ಇದರಲ್ಲಿ ಕಂಪ್ಯೂಟರ್ ಆಪರೇಟೆಡ್ ಆಲ್ರೆಡಿ ಪ್ರೋಗ್ರಾಮ್ ಮಾಡಿರ್ತಾರೆ. ಮೆಷರ್ಮೆಂಟ್ ಸಿಗುತ್ತೆ. ಇದರಲ್ಲಿ ಪ್ರೋಬ್ ಹಾಕಿರ್ತಾರೆ. ಇಲ್ಲಿಂದ ಸಮ್ ರೆಫರೆನ್ಸ್ ಪಾಯಿಂಟ್, ಒಂದು ರೆಫರೆನ್ಸ್ ಪಾಯಿಂಟ್. ಇವಾಗ ಮೆಷಿನೂ ಇರಲಿ, ಯಾವುದೋ ಒಂದು ಪ್ರೋಗ್ರಾಮ್ಡ್ ಇನ್ಸ್ಟ್ರೂಮೆಂಟ್ ಎಕ್ವಿಪ್ಮೆಂಟ್ ಇರಲಿ, ಎಲ್ಲದಕ್ಕೂ ಒಂದು ರೆಫರೆನ್ಸ್ ಪಾಯಿಂಟ್. ಅದು ರೆಫರೆನ್ಸ್ ಪಾಯಿಂಟಲ್ಲಿಂದ ತಗೊಳುತ್ತೆ. ಓಕೆನಾ. ಇವಾಗ ವೆರ್ನಿಯರ್ ಕ್ಯಾಲಿಪರು ಎಲ್ಲರಿಗೂ ಯೂಸ್ ಮಾಡೋಕ್ಕೆ ಬರುತ್ತಲ್ವ. ಯಾಕಂದರೆ ನಾನು ಫೀಲ್ಡಿಗೆ ಕರ್ಕೊಂಡು ಹೋಗ್ರೆ ಇವಾಗ ಸಪೋಸ್ ಅದು ಮೆಷರ್ ಮಾಡಿ ಅಂದರೆ ಮೆಷರ್ ಮಾಡಿ ನೀವು ಹೇಳ್ಬೇಕು. ಯಾವುದೋ ಒಂದು ಫ್ಯಾಕ್ಟ್ರಿಗೆ ಹೋಗ್ತೀರಾ, ವೆರ್ನಿಯರ್ ಕ್ಯಾಲಿಪರ್, ಒಂದು ಮೈಕ್ರೋಮೀಟರು, ಬೋರ್ಗೇಜ್ ಎಲ್ಲ ಬೇಸಿಕ್ ಎಕ್ವಿಪ್ಮೆಂಟ್ಸು. ಇವಾಗ ನಾನೇ ಯಾವುದೋ ಹುಡುಗರು ಇಂಟರ್ವ್ಯೂ ಮಾಡ್ತೀನಿ ಕಂಪ್ನಿಯಲ್ಲಿ, ಆವಾಗ ವೆರ್ನಿಯರ್ ಕ್ಯಾಲಿಪರ್ ಲಿಸ್ಟ್ ಕೌಂಟ್ ಎಷ್ಟು ಹೇಳಿ. ಸೊ ಅವ್ರಿಗೆ ಸಾರಿ ಸೊ 2 ಇದೆ. ಮ್ಯಾನ್ಯುಯಲ್ ವೆರ್ನಿಯರ್ ಕ್ಯಾಲಿಪರ್, ಅದರಲ್ಲಿ O2
20 ಮೈಕ್ರಾನ್ ಟಾಲರೆನ್ಸ್, 20 ಮೈಕ್ರಾನ್ ಲೀಸ್ಟ್ ಕೌಂಟು. ಡಿಜಿಟಲಲ್ಲಿ 10 ಮೈಕ್ರಾನ್. ಬಟ್ ಮೈಕ್ರೋಮೀಟರ್ ಇದೆಯಲ್ವಾ, ಅದರಲ್ಲಿ ಮ್ಯಾನ್ಯುವಲಲ್ಲಿ 10 ಮೈಕ್ರಾನ್ O1, ಡಿಜಿಟಲಲ್ಲಿ 1 ಮೈಕ್ರಾನ್ ಲೀಸ್ಟ್ ಕೌಂಟು. ಓಕೆನಾ? 1 mm ಎಷ್ಟು ಮೈಕ್ರಾನು? 1000 ಮೈಕ್ರಾನ್. ಸೊ ಇದೆಲ್ಲ ಬೇಸಿಕ್ಸು. ಇಂಟರ್ವ್ಯೂ ಅಟೆಂಡ್ ಮಾಡುವಾಗ ಕೇಳ್ತಾರೆ. ಇಫ್ ಯಾರ ಫ್ರೆಷರು ಇದೆಲ್ಲನೇ ಕವರ್ ಆಗುತ್ತೆ, ಜಾಸ್ತಿ ಏನು ಕೇಳೋಕ್ಕೆ ಹೋಗಲ್ಲ. ಓಕೆನಾ? ಇವಾಗ ವೆರ್ನಿಯರ್ ಕ್ಯಾಲಿಪರು, ಮೈಕ್ರೋಮೀಟ್ರು, ಹೈಟ್ ಗೇಜಸ್ಸು, ಯಾವುದೋ ಜಾಬ್ ಹೈಟ್ ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಈ ಥರ ಹೈಟ್ ಮಾಡೋಕ್ಕೆ, ಇದು ರೆಫರೆನ್ಸ್ ಪೊಸಿಷನ್ ಇಟ್ಕೊಂಡು ಜಾಬ್ ಎಷ್ಟು ಹೈಟ್ ಇದೆ ಅಂತ ಚೆಕ್ ಮಾಡೋಕ್ಕೆ ಹೈಟ್ ಗೇಜ್ ಯೂಸ್ ಮಾಡ್ತಾರೆ. ಬೋರ್ ಗೇಜು, ಈ ಥರ ಒಂದು ಸಿಲಿಂಡ್ರಿಕಲ್ ಜಾಬ್ ಇರುತ್ತೆ, ಒಳಗಡೆ ಬೋರ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡೋಕ್ಕೆ ಬೋರ್ ಗೇಜ್ ಯೂಸ್ ಮಾಡ್ತಾರೆ. ನಿಮಗೆ ಇವಾಗ ಒಂದು ಔಟ್ಲೈನ್ ಇದೆಲ್ಲ ಇದೆ ಅಂತ ತಿಳ್ಕೊಳ್ಳಿ. ನೆಕ್ಸ್ಟು ಬೇಕಾದ್ರೆ ಗೂಗಲಲ್ಲಿ ಹುಡುಕಿ ಎಲ್ಲ ಯೂಟ್ಯೂಬ್ ಏನೋ ಸಮಥಿಂಗ್ ಸಿಗುತ್ತೆ, ಎಲ್ಲ ಚೆಕ್ ಮಾಡ್ಕೊಳ್ಳಿ. ಏನೋ ಡೌಟ್ ಇದ್ದರೆ ಕೇಳಿ ಹೇಳ್ಕೊಡ್ತೀವಿ. ಓಕೆನಾ? ಇಷ್ಟು ಅಪ್ಡೇಟ್ ಆಗಿದೆ. ಇಷ್ಟು ಮ್ಯಾನ್ಯುಯಲ್ ಗೇಜಸಲ್ಲಿಂದ ಅಡ್ವಾನ್ಸ್ಡ್ ಗೇಜಸ್ಸು ಈ ಥರ ಇದೆ ಇಂಡಸ್ಟ್ರಿಯಲ್ಲಿ ಎಕ್ವಿಪ್ಮೆಂಟ್ಸು. ಓಕೆನಾ? ಇವಾಗ ನೀವು ಎಕ್ಸ್ಪೆಕ್ಟ್ ಮಾಡಿರೋ VMC ಮೆಷಿನು ಯಾವುದೇ ಇರಲಿ, ಇವಾಗ ಮೆಷಿನ್ ಮ್ಯಾನುಫ್ಯಾಕ್ಚರರ್ಸು ಸುಮಾರು ಇದ್ದಾರೆ ಇಂಡಿಯಾನಲ್ಲಿ. BFW, ಆಮೇಲೆ ಲಕ್ಷ್ಮಿ, LMW, ಮೈಕ್ರೋಮೆಟಿಕ್, AMS, ಇದೆಲ್ಲ ಜನರಲಾಗಿ ಸಿಗುತ್ತೆ. ಆಮೇಲೆ ಫಾರಿನ್ ಎಕ್ಸ್ಪೋರ್ಟ್ ಮೆಷಿನ್ಸ್ PCI, TMG ಮೋರಿ, ಹ್ಯಾಸ್ ಆ ಥರ ಇರುತ್ತೆ. ಅದೇ ಥರ ಇದೆಲ್ಲ VMCಸು, HMCs ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಟರ್ನಿಂಗ್ ಮಿಷಿನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ದೇ ಆರ್ ಆಲ್ಸೋ ಡೂಯಿಂಗ್ ಗ್ರೈಂಡಿಂಗ್ ಮಿಷಿನ್ಸ್. ಒಂದೊಂದು ಅಪ್ಲಿಕೇಶನ್ಗೆ ಇದೆಲ್ಲ ಯೂಸ್ ಮಾಡ್ತಾರೆ. ಓಕೆನಾ? ಇವಾಗ ನನ್ನ ಫ್ಯಾಕ್ಟ್ರಿಯಲ್ಲಿ ಫೀಲ್ಡಲ್ಲಿ ಇರೋ ಒಂದು ಮೆಷಿನ್ ಎಕ್ಸಾಂಪಲ್, ಅದು ಬಂದು ಜ್ಯೋತಿ. ಇಟ್ಸ್ ಚೆನ್ನೈ ಬೇಸ್ಡ್ ಮೆಷಿನ್ ಮ್ಯಾನುಫ್ಯಾಕ್ಚರಿಂಗ್ ಡೀಲರ್ ಅವರು. ಸೊ ಅದರಲ್ಲಿ ಇರೋದು ಸೀಮನ್ಸ್ ಕಂಟ್ರೋಲರ್. ಓಕೆನಾ? ಕಂಟ್ರೋಲರ್ಸ್ ಅದೇ ಥರ ನ್ಯೂಮರಿಕಲ್ ಕಂಟ್ರೋಲರ್ಸಲ್ಲಿ ಜಾಸ್ತಿ ಯೂಸ್ ಮಾಡೋದು 4 ಕಂಟ್ರೋಲರ್ ಜಾಸ್ತಿ. ಒಂದು ಕಾಮನಾಗಿ ಎಲ್ಲೋದ್ರೂ ಜರ್ಮನ್ ಸ್ಟ್ಯಾಂಡರ್ಡ್ ಮಿಷಿನ್ಸಲ್ಲಿ ಎಲ್ಲ ನೋಡಿದ್ರೆ ನಿಮಗೆ ಸಿಗೋದು ಸೀಮನ್ಸ್ ಕಂಟ್ರೋಲರ್. ಜಾಪನೀಸ್ ಮ್ಯಾನುಫ್ಯಾಕ್ಚರಿಂಗ್ ಮಿಷಿನ್ಸು ಅಲ್ಲ, ಜಾಪನೀಸ್ ಓರಿಯೆಂಟೆಡ್ ಕಂಟ್ರೀಸು, ಇವಾಗ ಸಪೋಸು ಇದಕ್ಕೆ ಹುಂಡಾಯ್ ಕಂಪ್ನಿ, ಹೋಂಡಾ, ಆಮೇಲೆ ಮುಷಾಸಿ, ಆ ಥರ ಕಂಪ್ನೀಸಲ್ಲೆಲ್ಲ ಆಲ್ಮೋಸ್ಟು ಅವರು ಪ್ರಿಫರ್ಡು ಜಾಪನೀಸ್ ಮ್ಯಾನುಫ್ಯಾಕ್ಚರಿಂಗ್ ಮಿಷಿನ್ಸು. ಓಕೆ, ಆಲ್ಮೋಸ್ಟ್ ಜಾಪನೀಸ್ ಮ್ಯಾನುಫ್ಯಾಕ್ಚರಿಂಗ್ ಮಿಷಿನ್ಸಲ್ಲಿ ಇರೋ ಅವ್ರ ಕಂಟ್ರೋಲರ್ ಇಲ್ಲ ಫನುಕೆ, ಬಿಕಾಸ್ ಫನುಕ್ ಆರಿಜಿನ್ ಬಂದು ಜಾಪನೀಸ್ ಬೇಸ್ಡು, ಸೀಮನ್ಸ್ ಆರಿಜಿನ್ ಬಂದು ಜರ್ಮನ್ ಬೇಸ್ಡು. ಅದೇ ಥರ ಮಿಟ್ಸುಬಿಸಿನೂ ಇರುತ್ತೆ, ಮಿಟ್ಸುಬಿಸಿ ಆಲ್ಸೋ ಜಾಪನೀಸ್ ಬೇಸ್. ಹ್ಯಾಸ್ ಅಂತ ಒಂದಿರುತ್ತೆ, HAAS, ಹ್ಯಾಸ್ ಕಂಟ್ರೋಲರ್. ಅದು ಬಂದು ಜಾಸ್ತಿ ಇರೋಲ್ಲ, ಒಂದು ಇಂಡಿಯಾನಲ್ಲಿ ಒಂದು 10% ಮೆಷಿನ್ಸಲ್ಲಿದೆ. ಅದು ಬಂದು US ಬೇಸ್ಡು. ಓಕೆನಾ? ಕ್ಲಿಯರ್ ಆಯಿತಾ? ಯಾವುದೋ ಅದು ಇವಾಗ VMC ಮೆಷಿನಲ್ಲಿ VMC ಈ ಥರ ಇರುತ್ತೆ ಒಂದು ಮೆಷಿನ್. ಕಂಟ್ರೋಲ್ ಪ್ಯಾನಲ್ಲು ಸಿಸ್ಟಮ್ ಕಂಪ್ಯೂಟರ್ ಟೈಪ್ ಇರುತ್ತೆ, ಇಲ್ಲಾಂದರೆ ಇದೇ ಥರ ಪ್ಯಾನಲ್ ಇರುತ್ತೆ. ನಿಮಗೆ ಈ ಮೆಷಿನ್ಗೂ VMC ಮೆಷಿನ್ಗೆ ಏನು ಡಿಫ್ರೆನ್ಸ್ ಆದರೆ ಒಂದೊಂದು ಆ್ಯಕ್ಸಿಸ್ ಇನ್ಕ್ಲೂಡ್ ಆಗುತ್ತೆ. ಇದರಲ್ಲಿ 2 ಆ್ಯಕ್ಸಿಸ್ ಇದೆ, ಅದರಲ್ಲಿ 3 ಆ್ಯಕ್ಸಿಸು ಪ್ಲಸ್ ಟೂಲ್ ಚೇಂಜಿಂಗ್ ಆಪ್ರೇಷನ್ಸ್ ಎಲ್ಲ ಇರುತ್ತೆ. ಇದರಲ್ಲಿ ಟೂಲ್ ಚೇಂಜ್ ಆಪ್ರೇಷನ್ಸ್ ಎಲ್ಲ ಇದೆ, ಅದು ಹೇಳ್ಕೊಡ್ತೀನಿ. ಓಕೆನಾ? VMCಯಲ್ಲಿ VMC HMCಗೆ ಡಿಫ್ರೆನ್ಸ್ ಇದೆ. VMCಯಲ್ಲಿ ಸ್ಪಿಂಡಲು ವರ್ಟಿಕಲ್ ಆಗಿ ಮೌಂಟ್ ಮಾಡಿರ್ತಾರೆ, ಯಾಕೆಂದರೆ ಸಮ್ ಸ್ಕ್ವಯರಿಕಲ್ ಜಾಬ್ಸು, ಫಿಕ್ಸರಲ್ಲಿ ಫಿಕ್ಸ್ ಮಾಡಿರೋ ಜಾಬ್ಸು ವೆರ್ಟಿಕಲ್ ಪೊಸಿಷನಲ್ಲಿಂದ ನಿಮಗೆ ಮೆಷಿನಿಂಗ್ ಮಾಡಬೇಕಾಗಿತ್ತು. ಆ ಥರ ಆಪ್ರೇಷನ್ಸ್ ಮಾತ್ರ VMCಯಲ್ಲಿ ಮಾಡ್ತಾರೆ. ಓಕೆನಾ? ಸಮ್ ಫೇಸ್ ಆಪ್ರೇಷನ್ಸು ಸ್ಪಿಂಡಲ್ ಬಂದು ಹರಿಜಾಂಟಲ್ ಆಗಿ ನಿಮಗೆ ಮೌಂಟ್ ಆಗಿರುತ್ತೆ. ಇದೇ ಥರ ಹರಿಜಾಂಟಲ್ ಆಗಿ ಮೌಂಟ್ ಆಗಿರುತ್ತೆ. ಅದರಲ್ಲಿ ಸಮ್ ಫೇಸ್ ಆಪ್ರೇಷನ್ಸ್, ಆ ಮೆಷಿನ್ ಆಪ್ರೇಷನ್ ಬಂದು ಇಲ್ಲಿ ಈ ಥರ ನಡೆಯುತ್ತೆ. ಸಮ್ ಡ್ರಿಲ್ಲಿಂಗ್ ಆಗಲಿ, ಮಿಲ್ಲಿಂಗ್ ಆಗಲಿ, ಬೋರಿಂಗ್ ಆಗಲಿ ಈ ಥರ. ಬಟ್ ಇದು VMCಯಲ್ಲಿ ಇಲ್ಲಿ ಹಿಂಗಿಂದ ಸ್ಪಿಂಡಲ್ ರೊಟೇಟ್ ಆಗುತ್ತೆ, ಆಪ್ರೇಷನ್ ನಡೆಯುತ್ತೆ. ಸೊ ನಿಮಗೆ ಇನ್ನೂ ಮೆಷಿನ್ ಬೇಸಿಕ್ಸ್ ಎಲ್ಲ ಕೆಲವೊಂದು ಹೇಳ್ಕೊಡ್ತೀನಿ, ತಿಳ್ಕೊಳ್ಳಿ. ಅದರಲ್ಲಿ ಮೇಯ್ನ್ ಪಾರ್ಟ್ ಬಂದು ಹಾರ್ಟ್ ಆಫ್ ದ ಮೆಷಿನು ಒಂದು ಸ್ಪಿಂಡಲ್. ಇವಾಗ ಇದರಲ್ಲಿ ಇದೇ ಸ್ಪಿಂಡಲ್, ಎಕ್ಸ್ ಆಕ್ಸಿಸ್ ಅಂತ. ಸೊ ಚಕ್ ರೊಟೇಟ್ ಆಗುತ್ತಲ್ವ, ಅದೇ ಸ್ಪಿಂಡಲ್. ಯಾಕೆ ಸ್ಪಿಂಡಲ್ ಅಂತ ಹೇಳ್ತೀವಿ? ಇದು ಬಂದು ರೊಟೇಟಿಂಗ್ ಎಲಿಮೆಂಟು.
ಸೊ ಸ್ಪಿನ್ ಆಗುತ್ತಲ್ವಾ, ಸ್ಪಿನ್ ಅಂದರೆ ರೊಟೇಟ್ ಆಗುತ್ತೆ ಅಂತ ಮೀನಿಂಗ್. ಅದಕ್ಕೆ ಅದು ಸ್ಪಿಂಡಲ್ ಅಂತ ಹೇಳ್ತೀವಿ. ಇದರಲ್ಲಿ ಹಾರಿಜಾಂಟಲ್ ಆಗಿ ರೊಟೇಟ್ ಆಗ್ತಾ ಇದೆಯಾ, ಅದೇ ಥರ ಇದರಲ್ಲಿ ವೆರ್ಟಿಕಲ್ ಆಗಿರುತ್ತೆ ಜಾಬು, ಸ್ಪಿಂಡಲ್ ವೆರ್ಟಿಕಲ್ ಆಗಿ ರೊಟೇಟ್ ಆಗ್ತಾ ಇರುತ್ತೆ. ಓಕೆನಾ. ಆಕ್ಸಿಸ್ ಬಂದು 3 ಆಕ್ಸಿಸ್ ಮೆಷಿನ್ಸ್ ಇದೆ, 4 ಆಕ್ಸಿಸ್ ಮೆಷಿನ್ಸ್ ಇದೆ, 5 ಆಕ್ಸಿಸ್ ಮೆಷಿನ್ಸ್ ಇದೆ. ಬೇಸಿಕ್ ಆಗಿ ಆಕ್ಸಿಸ್ ಎಲ್ಲ ಹೆಂಗೆ ಡಿಫೈನ್ ಮಾಡ್ತಾರೆ ಅಂದರೆ ಕಾರ್ಟೇಷಿಯನ್ ಫಾರ್ಮ್ಯಾಟ್ ಅಂತ ಒಂದು ನೀವು ಓದಿದಿರ ಡೋನು ಇಂಜಿನಿಯರಿಂಗಲ್ಲಿ ಬರುತ್ತೆ, ಕಾರ್ಟೇಷಿಯನ್ ಕೋಆರ್ಡಿನೇಟ್ಸ್ ಅಂತ. ಓಕೆನಾ. ಎಕ್ಸ್ ವೈ ಝೆಡ್ ಆಕ್ಸಿಸು ಯಾವಾಗಲೂ ಡೆಪ್ತ್ ಆಕ್ಸಿಸ್ ಒಂದು ಯಾವುದು ಕಟ್ ತಗೊಳುತ್ತೋ ಅದು ಬಂದು ಡೆಪ್ತ್ ಆಕ್ಸಿಸು. ಬಟ್ ಟರ್ನಿಂಗಲ್ಲಿ ಚೇಂಜ್ ಆಗುತ್ತೆ. ಟರ್ನಿಂಗಲ್ಲಿ ಆಮೇಲೆ ಗ್ರೈಂಡಿಂಗಲ್ಲಿ ಯಾವುದಾದ್ರು 2 ಆಕ್ಸಿಸ್ ಇದೆಯೋ ಆ ಮೆಷಿನ್ ಎಲ್ಲ ಚೇಂಜ್ ಆಗುತ್ತೆ. ಅದರಲ್ಲಿ ಎಕ್ಸ್ ಆಕ್ಸಿಸ್ ಬಂದು ಡೆಪ್ತ್ ಆಕ್ಸಿಸ್ ಆಗಿರುತ್ತೆ. ಓಕೆನಾ. ಇದೇ ಡಿಫ್ರೆನ್ಸು ಬಿಟ್ವೀನ್ ಟರ್ನಿಂಗ್ ಆ್ಯಂಡ್ ಮಿಲ್ಲಿಂಗ್ ಆಪ್ರೇಷನ್ಸ್ಗೆ. HMCಯಲ್ಲಿ 4th ಆಕ್ಸಿಸ್ ಇರುತ್ತೆ. ಆಮೇಲೆ 4th ಆಕ್ಸಿಸ್ 5th ಆಕ್ಸಿಸ್ ಏನಕ್ಕೆ ಯೂಸ್ ಮಾಡ್ತಾರಂದರೆ, ಸ್ಟಾಪ್ ಮಾಡ್ತೀನಿ. ಇವಾಗ 4th ಆಕ್ಸಿಸ್ ಕಾಮನ್ ಆಗಿ 3 ಆಕ್ಸಿಸ್ ಇರುತ್ತೆ. ಏನೇನು ಆಕ್ಸಿಸು? ಎಕ್ಸ್ ವೈ ಝೆಡ್ ಕಾಮನ್, ಇದು 3. 2 ಆಕ್ಸಿಸ್ ಆದರೆ ಎಕ್ಸು ಝೆಡ್ ಇರುತ್ತೆ, ವೈ ಇರಲ್ಲ. ಓಕೆನಾ. ಸೊ 4th ಆಕ್ಸಿಸ್ ಬಂದು ಒಂದು ಜಾಬ್ ಹಿಂಗೆ ಫಿಕ್ಸ್ ಮಾಡ್ತೀರ ಅಂದ್ಕೊಳ್ಳಿ, ಹಿಂಗಿರುತ್ತೆ. ಈ ಜಾಬು ನಿಮಗೆ ವಿತೌಟ್ ನೀವು ಜಾಬ್ ಕೈಯಲ್ಲಿ ಚೇಂಜ್ ಮಾಡೋದ್ರಿಂದ ನೀವು ಹಿಂಗೆ ರೊಟೇಟ್ ಆಗಬೇಕು. ಓಕೆನಾ. ಹಿಂಗೆ ರೊಟೇಟ್ ಆಗಬೇಕು. ರೊಟೇಟ್ ಆಗಿ ಈ ಕಡೆಯಿಂದ ಮೆಷಿನಿಂಗ್ ಮಾಡಬೇಕು. ಆ ಥರ ಇದ್ದರೆ 4th ಆಕ್ಸಿಸ್ ರೋಟ್ರಿ ಆಕ್ಸಿಸಸ್. ಆಮೇಲೆ ಈ ಪೊಸಿಷನಲ್ಲಿಂದ ನಿಮಗೆ ಹಿಂಗೆ ರೊಟೇಟ್ ಆಗಬೇಕು, ಕ್ಲಾಕ್ ವೈಸ್ ರೊಟೇಷನ್, ಆಂಟಿ ಕ್ಲಾಕ್ ವೈಸ್ ರೊಟೇಷನ್. ಸೊ ಇದು 2 ರೋಟ್ರಿ ಆಕ್ಸಿಸ್ ಬಂದು ಅಡಿಷ್ನಲ್ ನೀವು ಬೇಕಾದ್ರೆ ಫಿಕ್ಸ್ ಮಾಡ್ಬೋದು, ಇಲ್ಲ ಬೇಡ ಅಂತ ಬಿಡ್ಬೋದು. ಬಟ್ 3 ಬಂದು ಯೂನಿವರ್ಸಲ್ ಸ್ಟ್ಯಾಂಡರ್ಡು. 3 ಆಕ್ಸಿಸ್ ಬರೋದು. 3 ಆಕ್ಸಿಸು ಲೀನಿಯರ್ ಆಕ್ಸಿಸ್ ಅಂತ ಹೇಳ್ತೀವಿ. ಬಟ್ ಬೋರ್ಡು ನೆಕ್ಸ್ಟ್ ಎಲ್ಲ ಅರೇಂಜ್ ಮಾಡೋಕ್ಕೆ ಹೇಳ್ತೀನಿ. ಬೋರ್ಡು ಕ್ಲಾಸ್ ರೂಮ್ ಥರ ಇದ್ರೆ ಚೆನ್ನಾಗಿರುತ್ತೆ. 3 ಆಕ್ಸಿಸ್ ಬಂದು ಲೀನಿಯರ್ ಆಕ್ಸಿಸು, 2 ಆಕ್ಸಿಸ್ ಬಂದು ರೋಟ್ರಿ ಆಕ್ಸಿಸು. ಬೆಸ್ಟ್ ತಿಳ್ಕೊಳ್ಳಿ. ನಿಮ್ಮ ಫೀಲ್ಡಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಮೆಷಿನ್ ಪ್ರಾಕ್ಟಿಕಲಾಗಿ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಎಲ್ಲ ತೋರಿಸ್ತೀನಿ. ಓಕೆನಾ. ಆಮೇಲೆ 3 ಆಕ್ಸಿಸಲ್ಲಿ ಎಕ್ಸ್ ಆಕ್ಸಿಸು, ವೈ ಆಕ್ಸಿಸು, ಹಾರಿಜಾಂಟಲ್ ಆಕ್ಸಿಸ್. ಝೆಡ್ ಆಕ್ಸಿಸ್ ಬಂದು ಫಾರ್ VMC ವೆರ್ಟಿಕಲ್ ಆಕ್ಸಿಸ್. 2 ಆಕ್ಸಿಸು ಹಾರಿಜಾಂಟಲಾಗಿ ಮೂವ್ ಆಗುತ್ತೆ, ಒಂದು ಈ ಕಡೆ ಮೂವ್ ಆಗುತ್ತೆ, ಒಂದು ಈ ಕಡೆ ಮೂವ್ ಆಗುತ್ತೆ. ಆಮೇಲೆ ಝೆಡ್ ಆಕ್ಸಿಸ್ ಬಂದು ವೆರ್ಟಿಕಲಾಗಿ ಮೂವ್ ಆಗುತ್ತೆ. 3 ಆಕ್ಸಿಸು. ಆಮೇಲೆ 4th ಆಕ್ಸಿಸು 4th 5th ಎಲ್ಲ ಸ್ಟ್ಯಾಂಡರ್ಡು ರೋಟ್ರಿ ಆಕ್ಸಿಸು. ಒಂದು ಇಂಡೆಕ್ಸಿಂಗ್ ಬಂದು ಹಾರಿಜಾಂಟಲ್ ಇಂಡೆಕ್ಸಿಂಗ್, ಇನ್ನೊಂದು ಬಂದು ರೋಟ್ರಿ ಇಂಡೆಕ್ಸಿಂಗ್. ಓಕೆ. ಜಸ್ಟ್ ಇಂಡೆಕ್ಸಿಂಗ್ ಪರ್ಪಸ್ಗೆ ಯೂಸ್ ಮಾಡೋದು 4th ಆಕ್ಸಿಸ್ 5th ಆಕ್ಸಿಸು. ಓಕೆ. ಅಂಡರ್ಸ್ಟ್ಯಾಂಡ್ ಆಯಿತಾ? ಇವಾಗ ಸ್ಪಿಂಡಲ್ ಆದರೆ ಏನೋ ಗೊತ್ತಾಯಿತು, ಆಕ್ಸಿಸ್ ಹೆಂಗೆ ಐಡೆಂಟಿಫೈ ಮಾಡ್ತಾರೆ ಅಂತ ಗೊತ್ತಾಯಿತು. ಓಕೆನಾ. ಆಕ್ಸಿಸ್ ಮೂವ್ ಮಾಡೋದೆಲ್ಲ ಹೇಳ್ಕೊಡ್ತೀನಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು ಟೂಲಿಂಗ್ಸ್. VMCಲಿ ಟೂಲಿಂಗ್ಸ್ ಯಾಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟೂಲ್ ಯೂಸ್ ಮಾಡಬೇಕು? ಒಂದೇ ಟೈಪ್ ಟೂಲ್ ಯೂಸ್ ಮಾಡ್ಬೋದಲ್ವ ಕೆಲವೊಂದು ಆಪ್ರೇಷನ್ಗೆ? ಅದೇ ಥರ ಡಿಫ್ರೆಂಟ್ ಟೈಪ್ ಆಫ್ ಆಪ್ರೇಷನ್ಗೆ ಡಿಫ್ರೆಂಟ್ ಟೈಪ್ ಆಫ್ ಟೂಲ್ ಹೋಗಲೇಬೇಕು. ಡ್ರಿಲ್ಲಿಂಗ್ ಆದರೆ ಡ್ರಿಲ್ ಬಿಟ್ಟೇ ಯೂಸ್ ಮಾಡಬೇಕು, ಟ್ಯಾಪಿಂಗ್ ಟೂಲ್ ಯೂಸ್ ಮಾಡೋಕ್ಕಾಗಲ್ಲ. ಸೊ ಆ ಥರ ಮಲ್ಟಿಪಲ್ ಟೂಲ್ ಹೋಲ್ಡರ್ಸು, ಮಲ್ಟಿಪಲ್ ಟೂಲ್ಸ್ ಯೂಸ್ ಮಾಡೋದು ಅಪ್ಲಿಕೇಶನ್ ಫ್ಲೆಕ್ಸಿಬಿಲಿಟಿ ಯಾವುದಲ್ಲಿದೆ ಅಂದರೆ VMCಯಲ್ಲಿದೆ, HMCಯಲ್ಲಿದೆ. ಟರ್ನಿಂಗಲ್ಲಿ ನೀವು ಒಂದು 50 ಟೂಲ್ ಯೂಸ್ ಮಾಡೋಕ್ಕಾಗಲ್ಲ. ಮಿನಿಮಮ್ ಒಂದು 10 ಟೂಲ್. ದೊಡ್ಡ ಟರಟ್ ಆಗಿರಲಿ, ದೊಡ್ಡ ಟರಟ್ ಇದಕ್ಕೆ ಹೆಸರು ಬಂದು ಟರಟ್. ಓಕೆನಾ. ಟೂಲ್ ಹೋಲ್ಡ್ ಮಾಡುತ್ತಲ್ವ, ಇದಕ್ಕೆ ಹೆಸರು ಬಂದು ಟರಟ್. ಆಮೇಲೆ VMCಯಲ್ಲಿ ಟೂಲ್ ಹೋಲ್ಡ್ ಮಾಡೋದು ಇಲ್ಲಿದೆ ನೋಡಿ, ಗೊತ್ತಾಗ್ತಾ ಇದೆ? ಇಲ್ಲಿದೆ. ಇದು ಬಂದು ಟೂಲ್ ಮ್ಯಾಗಝಿನ್. ಓಕೆನಾ. ಮೆಷಿನ್ ಕೆಪಾಸಿಟಿ ಮೆಷಿನ್ಗೆ ಎಷ್ಟು ಟೂಲ್ಸ್ ರಿಕ್ವೈರ್ಮೆಂಟ್ ಇದೆಯೋ ಅದ್ರ ಪ್ರಕಾರ ಮೆಷಿನ್ ಡಿಸೈನ್ ಬರುತ್ತೆ. ಟೂಲ್ ಪ್ಯಾಕೆಟ್ಸು ಇಷ್ಟು ಕೌಂಟ್ ಅಂತ ಬರುತ್ತೆ. ಓಕೆನಾ. ಕೆಲವೊಂದು ಮೆಷಿನ್ 62 ಪ್ಯಾಕೆಟ್ಸ್ ಇರುತ್ತೆ, ಕೆಲವೊಂದು ಮೆಷಿನ್ 32 ಪ್ಯಾಕೆಟ್ಸ್ ಇರುತ್ತೆ. ಅಕಾರ್ಡಿಂಗ್ ಟು ರಿಕ್ವೈರ್ಮೆಂಟ್ಸು. ಅವಾಗ ಯಾವುದೋ ಒಂದು ಕಸ್ಟಮರ್ ನಾನು ಒಂದು 5-6 ಆಪ್ರೇಷನ್ ಮಾತ್ರ ಮಾಡ್ತೀನಿ ಹಂಗಾದ್ರೆ ಮಿನಿಮಮ್ ಒಂದು 16 ಟೂಲ್ಸ್ ಇರೋ ಟೂಲ್ ಮ್ಯಾಗಝಿನ್ ಎಲ್ಲ ಇದೆ. 16, 32, 64, 128, 246 ಆ ಥರ ಹೋಗುತ್ತೆ ಟೂಲ್ ಮ್ಯಾಗಝಿನ್. ದೊಡ್ಡ ಟೂಲ್ ಮ್ಯಾಗಝಿನ್ಸ್ ಎಲ್ಲ ಇದೆ. ಓಕೆನಾ. ನಂಬರ್ ಆಫ್ ಆಪ್ರೇಷನ್ ಮೇಲೆ ಡಿಪೆಂಡೆಂಟು ಅದೆಲ್ಲ. ಇವಾಗ ಟೂಲ್ ಮ್ಯಾಗಝಿನ್ ಅರ್ಥ ಆಯ್ತಾ? ವಾಟ್ ಈಸ್ ಟೂಲ್ ಮ್ಯಾಗಝಿನ್? ಆಮೇಲೆ ಇನ್ನೊಂದು ಇದೆ
ಟೂಲ್ ಆಮ್. ಇವಾಗ ಮೆಷಿನಲ್ಲಿ ಟೂಲ್ ಚೇಂಜ್ ಮಾಡುತ್ತಲ್ವ, ಎಲ್ಲ ನೀವು ನೋಡಿದ್ದೀರಾ ಏನೋ ಗೊತ್ತಿಲ್ಲ. ಅದೇ ಥರ ಮೆಷಿನಲ್ಲಿ ಕೆಲಸ ಮಾಡುವಾಗ ಸ್ವಲ್ಪ ಕಂಪ್ಯೂಟರ್ ನಾಲೆಜ್ ಇರಲೇಬೇಕು. ಕಂಪ್ಯೂಟರ್ ಪ್ಲಸ್ ಇಂಗ್ಲೀಷ್ ನಾಲೆಜ್ ಚೆನ್ನಾಗಿರ್ಬೇಕು. ಚೆನ್ನಾಗಿರೋಂದ್ರೆ ಅಟ್ಲೀಸ್ಟ್ ಬೇಸಿಕ್ ಆದರೂ ಗೊತ್ತಾಗಬೇಕು. పెట్టుకుంటారు కింద నుంచి పైన ಸೊ ಇದರಲ್ಲಿ ಟೂಲ್ ಚೇಂಜಿಂಗ್ ಆಮು ಇಲ್ಲಿ ಇರುತ್ತೆ. ಟೂಲ್ ಚೇಂಜಿಂಗ್ ಆಮ್ ಬ್ಲೂ ಕಲರ್ ಇದೆ, ಈಗ ಗೊತ್ತಾಗ್ತಾ ಇದೆ. ಟೂಲ್ ಚೇಂಜಿಂಗ್ ಆಮು ಏನಕ್ಕಾದರೆ ಸ್ಪಿಂಡಲಲ್ಲಿ ಪ್ಯಾಕೆಟು ರೊಟೇಟ್ ಆಗ್ತಾ ಇರುತ್ತೆ. ನೀವು ಯಾವುದೋ ಒಂದು ಟೂಲ್ ಕಾಲ್ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಟೂಲ್ ನಂಬರ್ 8, ವಾಂಟ್ ಟು ಕಾಲ್ ಟೂಲ್ ನಂಬರ್ 8. ಮೆಷಿನಲ್ಲಿ ಕೋಡ್ ಕೊಡಬೇಕು M06T8 ಅಂತ ಕೊಟ್ಟರೆ ಪ್ಯಾಕೆಟು ನಂಬರ್ ಆಫ್ ಟೂಲ್ 8th ನಂಬರ್ ಪ್ಯಾಕೆಟಲ್ಲಿ ಬಂದು ಸ್ಟಾಪ್ ಆಗುತ್ತೆ. ಟೂಲ್ ಆಮ್ ಹೋಗಿ ಈ ಪ್ಯಾಕೆಟಲ್ಲಿರೋ ಟೂಲ್ನ ಪಿಕ್ ಮಾಡುತ್ತೆ. ಪಿಕ್ ಮಾಡಿ ಮತ್ತೆ ಡೌನ್ ಮಾಡಿ ಸ್ಪಿಂಡಲಲ್ಲಿ ಲಾಕ್ ಮಾಡುತ್ತೆ. ಅದಕ್ಕೆ ಟೂಲ್ ಚೇಂಜಿಂಗ್ ಆಮ್ ಯೂಸ್ ಆಗೋದು. ಇಲ್ಲಿದೆ. ಸೊ ಆಮೇಲೆ ಮೆಷಿನ್ ಆಪ್ರೇಟ್ ಮಾಡೋಕ್ಕೆ ಇನ್ನೊಂದು ಗೊತ್ತಾಗಬೇಕು, ಎಮ್ ಕೋಡ್ಸು ಜಿ ಕೋಡ್ಸ್. ಓಕೆನಾ? ಎಮ್ ಕೋಡ್ಸ್ ಜಿ ಕೋಡ್ಸ್. ಎಮ್ ಕೋಡ್ಸು ನಾರ್ಮಲಿ ಮೆಸ್ಲಿನಿಯಸ್ ಕೋಡ್ ಅಂತೀವಿ. ಮೆಸ್ಲಿನಿಯಸ್ ಕೋಡ್ ಆರ್ ಮೆಷಿನ್ ಕೋಡ್. ಯಾವುದಾದ್ರು ಕೋಡ್ ಯಾವುದಾದ್ರು ಮೆಷಿನ್ಗೆ ನೀವು ಇನ್ಪುಟ್ ಕೊಡ್ತೀರಾ. ನೀವು ಇವಾಗ ಸ್ಪಿಂಡಲ್ ಆನ್ ಆಗಿ ಟರೆಟ್ ಇಂಡೆಕ್ಸ್ ಮಾಡಿ ಆ ಥರ ಇನ್ಪುಟ್ ಕೊಡೋದು, ಆ ಥರ ಕೋಡಿಂಗ್ಸ್ ಕೊಡೋದೆಲ್ಲ ಎಮ್ ಕೋಡಲ್ಲಿ ಕೊಡಬೇಕು. ಜಿ ಕೋಡ್ ಏನಕ್ಕಾದ್ರೆ ಜಾಮೆಟ್ರಿಕಲ್ ಕೋಡು. 3 ಆ್ಯಕ್ಸಿಸ್ ಇದೆಯೋ, 5 ಆ್ಯಕ್ಸಿಸ್ ಇದೆ ಅಲ್ವಾ, 3 ಆ್ಯಕ್ಸಿಸು ಫಾರ್ 5 ಆ್ಯಕ್ಸಿಸು ಮೂವ್ ಮಾಡಿ, ಇಲ್ಲ ಇಷ್ಟು ಪೊಸಿಷನ್ ಹೋಗಿ, ಇಷ್ಟು ಕಟ್ ತಗೊಳ್ಳಿ, ಅದೆಲ್ಲ ಕೊಡೋದು ಬಂದು ಜಿ ಕೋಡು. ಕ್ಲಿಯರಾ? ಜಿ ಕೋಡ್ ಎಮ್ ಕೋಡ್ಸ್ ಏನೇನು ಯೂಸ್ ಮಾಡ್ತಾರೆ ಅಂದರೆ, ಇವಾಗ ಜನ್ರಲ್ಲಾಗಿ ಆಲ್ಮೋಸ್ಟ್ ಒಂದು 30-40 ಜಿ ಕೋಡ್ಸ್ ಯೂಸ್ ಮಾಡ್ತೀವಿ, ಒಂದು 30-40 ಎಮ್ ಕೋಡ್ಸ್ ಯೂಸ್ ಮಾಡ್ತಾರೆ ಮ್ಯಾಕ್ಸಿಮಮ್ ಅಷ್ಟೇ. ನಾನು ಹೆಂಗೆ ಹೇಳ್ಕೊಡೋದನ್ನು ಅರ್ಥನೇ ಆಗಲ್ಲ ನನಗೆ. ಸೊ ಜಿ ಕೋಡ್ ಎಮ್ ಕೋಡ್ಸ್ ಹೊಸದಲ್ವಾ, ಯಾರಿಗೂ ಗೊತ್ತಿಲ್ಲ ತಾನೆ. ನೋ ಐಡಿಯಾ ಬರ್ಕೊಳ್ಳಿ.
ಮಾಜಿ ಮುಖ್ಯಮಂತ್ರಿ ಇವಾಗ ಎ ಸಿ ಆನ್ ಆಗುತ್ತಾ? ಮಾಡಿ ಹೇಳ್ತೀನಿ. ಎಲ್ಲಿದೆ ಆನ್ ಮಾಡು ಸ್ವಿಚ್ ಹಾಕೋದು ಮೇಲೆ. ಕೆಳಗಡೆ ಪಕ್ಕದ್ದು. ಸೊ ಇವಾಗ ಬೇಸಿಕ್ ಜಿ ಕೋಡ್ಸು ಬರ್ಕೊಳ್ಳಿ. G00 ರ್ಯಾಪಿಡ್ ಪೊಸಿಷನಿಂಗ್. ಹರ್ಷ ಯಾರಾವುದು ಬೋರ್ಡ್ ರೆಡಿ ಮಾಡಿ ಹರ್ಷ. ಬೋರ್ಡು ಒಂದು ಮೀಡಿಯಮ್ ಕ್ಲಾಸ್ ರೂಮ್ ಥರ ಇದ್ರೆ ಏನೂ ಪರವಾಗಿಲ್ಲ. ಅಲ್ಲ ಇದರಲ್ಲಿ ಬೋರ್ಡ್ ಮಾರ್ಕರ್ ಕೊಡ್ತೀರಾ, ಆಮೇಲೆ ಒರ್ಸ್ಕೋಬೋದು. ಕೇಳಿ ನೋಡ್ತೀನಿ, ಏನಾಗಲ್ಲ, ಅದು ಬರಿಬೋದು, ಇದು ನೋ ಪ್ರಾಬ್ಲಮ್. ಒಳಗಡೆನಾ? ಕೂಡ ಆಗುತ್ತೆ, ನೋಡೋಣ. ಅದೇ ಅದೇ ಹಾಂ, ಯಾವುದೋ ಚೆನ್ನಾಗಿರೋ ಬಟ್ಟೆ ಇದ್ರೂ ಹೋಗುತ್ತೆ. ಕ್ಲಾತ್ ಇದ್ರೆ ಸಾಕು, ಹೋಗುತ್ತೆ, ಆರಾಮಾಗಿ ಹೋಗುತ್ತೆ. ಓ G00 ರ್ಯಾಪಿಡ್ ಪೊಸಿಷನಿಂಗ್. ನೀರು ಹಾಕಿದ್ದೀರಾ? ಇರಲಿ ಬಿಡಿ, ನೋ ಪ್ರಾಬ್ಲಮ್. ಹೋಗುತ್ತೆ. G00 ರ್ಯಾಪಿಡ್ ಪೊಸಿಷನಿಂಗ್. ರ್ಯಾಪಿಡ್ ಅಂದರೆ ಏನು ಮೆಷಿನಲ್ಲಿ? ಸ್ಪೀಡ್, ನಥಿಂಗ್ ಬಟ್ ರ್ಯಾಪಿಡಾಗಿ ಮೂವ್ ಆಗುತ್ತೆ. ಸ್ಪೀಡ್ ಇಂದ ಹೈ ಸ್ಪೀಡ್, ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ಮೂವ್ ಆಗುತ್ತೆ. ಓಕೆನಾ? CW ಅಂದ್ರೆ ಕ್ಲಾಕ್ ವೈಸ್. ಎಕ್ಸ್ಪ್ಲೇನ್ ಮಾಡ್ತೇನೆ, ಸಾರಿ. ಇವಾಗ ನಾನು ಒಂದು ವರ್ಡ್ ಹೇಳಿದ್ರಲ್ಲ, ಇದೆರಡು ಇಂಟರ್ಪೊಲೇಷನ್ಗೆ.
ಇಂಟರ್ಪೊಲೇಷನ್ಗೆ G02 ಆ್ಯಂಡ್ G03 ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಯಾವುದೋ ಒಂದು ಜಾಬು ಸರ್ಕ್ಯುಲರ್ ಸಿಲಿಂಡ್ರಿಕಲ್ ಆಗಿರುತ್ತೆ, ಆ ಜಾಬ್ಗೆ 2 ಆ್ಯಕ್ಸಿಸ್ ಮೂವ್ ಮಾಡಬೇಕು ಒಂದೇ ಸತಿಗೆ. ಅದು ಒಂದು ಬಿಟ್ಟು ಒಂದು ಮೂವ್ ಮಾಡೋಂಗಿಲ್ಲ, ಒಂದೇ ರ್ಯಾಪಿಡಲ್ಲಿ ಒಂದೇ ಫೀಡಲ್ಲಿ ಕಾನ್ಸ್ಟೆಂಟ್ ಮೂವ್ ಆಗಬೇಕು. ಆ ಥರ ಇರುವಾಗ ಕೋಡ್ ಬಂದು G02 ಕ್ಲಾಕ್ ವೈಸ್ ರೊಟೇಟ್ ಮಾಡೋಕ್ಕೆ G02 ಕೊಡಬೇಕು, ಆಂಟಿ ಕ್ಲಾಕ್ ವೈಸ್ಗೆ G0 ಆಂಟಿ ಕ್ಲಾಕ್ ವೈಸ್ ಮತ್ತು ಕೌಂಟರ್ ಕ್ಲಾಕ್ ವೈಸ್ G03 ಕೊಡಬೇಕು. ಆಮೇಲೆ G04 ಡೊಲ್ ಟೈಮು, ಒಂದು ಆ್ಯಕ್ಸಿಸ್ ಡೊಲ್ ಟೈಮೆಲ್ಲ ಏನಕ್ಕಾದ್ರೆ ಬೇಸಿಕಲಿ ಒಂದು ಡ್ರಿಲ್ ಹಾಕ್ತೀರಾ, ಡ್ರಿಲ್ ಪಾಸ್ ಮಾಡ್ತೀರಾ ಅಂದ್ಕೊಳ್ಳಿ ಒಂದು ಜಾಬಲ್ಲಿ, ಅಲ್ಲಿ ಹೋಗಿ ಸಡನ್ನಾಗಿ ಹಿಂದೆ ಬರೋಕ್ಕಾಗಲ್ಲ, ಸ್ವಲ್ಪ 1 or 2 ಸೆಕೆಂಡು ಜಸ್ಟ್ ಒಂದು 2 ಸೆಕೆಂಡ್ ಸ್ಟಾಪ್ ಮಾಡಿಬಿಟ್ಟು ಹಿಂದೆ ಬರೋಕ್ಕೆ. ಒಂದು ಸಿಮನ್ಸಲ್ಲಿ ಎಫ್ 2.0 ಅಂತ ಕೊಡ್ತೀವಿ, ಫನುಕಲ್ಲಿ X 2.0 ಸೆಕೆಂಡ್ ಇದೆಲ್ಲ. ಓಕೆನಾ? G09 ಬಂದು ಯಾವುದೋ ಒಂದು ಲೀನಿಯರ್ ಮೂಮೆಂಟ್ ಆಕ್ಸಿಸು ಸ್ಟಾಪ್ ಆಗಿ ಅಂತ ಹೇಳೋಕ್ಕೆ G09. ಕೂತ್ಕೊಳ್ಳಿ, ನೋ ಪ್ರಾಬ್ಲಮ್, ಗೊತ್ತಾಗ್ತಾ ಇದ್ರೆ ಸಾಕು. G20 ಬಂದು ಇಂಚಸಲ್ಲಿ ಆಫ್ಸೆಟ್ ಕೊಡೋಕ್ಕೆ, G21 ಮೆಟ್ರಿಕಲ್ಲಿ ಆಫ್ಸೆಟ್ ಕೊಡೋಕ್ಕೆ, G28 ಬಂದು ರೆಫರೆನ್ಸು. G28 ಕೊಟ್ಬಿಟ್ಟು X0 Y0 Z0 ಕೊಟ್ಟರೆ ಮೆಷಿನ್ ಎಲ್ಲ ಆ್ಯಸ್ ಯೂಶುವಲ್ ಇಟ್ಸ್ ಹೋಮ್ ಪೊಸಿಷನ್ ಹೋಗಿ ನಿಂತ್ಕೊಳ್ಳುತ್ತೆ. ಓಕೆನಾ? ನಾವು ಆ್ಯಕ್ಸಿಸ್ ಮೂವ್ ಮಾಡೋಕ್ಕೆ ಜಾಸ್ತಿ ಯೂಸ್ ಮಾಡೋದು G00, G01, ಆಮೇಲೆ G90, G91. ಲೀನಿಯರ್ ಮೂಮೆಂಟು, ಇನ್ಕ್ರಿಮೆಂಟಲ್ ಅಬ್ಸಲ್ಯೂಟ್ ಆಮೇಲೆ ಮ್ಯಾನ್ಯುಯಲ್ ಆಗಿ ಮೂವ್ ಮಾಡುವಾಗ, ಇವಾಗ ಸಪೋಸ್ ಯಾವುದೋ ಒಂದು ಕೋಡ್ ಕೊಡ್ತಿರೋ X ಆಕ್ಸಿಸ್ ನನಗೆ ಒಂದು 50 mm ಮೂವ್ ಆಗಬೇಕು ಅಂದರೆ G90 ಅದು ಇನ್ಕ್ರಿಮೆಂಟಲ್ ಆಗಿ ಮೂವ್ ಮಾಡಬೇಕಾ, ಇನ್ಕ್ರಿಮೆಂಟಲ್ ಅಬ್ಸಲ್ಯೂಟ್ ಅಂತ 2 ವೆರೈಟೀಸ್ ಇದೆ, 2 ಆಪ್ಷನ್ ಇದೆ. ಇನ್ಕ್ರಿಮೆಂಟಲ್ ಆದರೆ ಒಂದು ಇವಾಗ 50 mm ಅಲ್ಲಿ ಆಲ್ರೆಡಿ ಆ್ಯಕ್ಸಿಸ್ ಇದೆ, 50 mm ಇದೆ, ಇನ್ನೊಂದು 50 mm ಮೂವ್ ಆಗಬೇಕಂದ್ರೆ ಇನ್ಕ್ರಿಮೆಂಟಲ್ ಆಗಿ ಕೊಡಬೇಕು, G91 ಆಗಿ ಕೊಡಬೇಕು. ಇವಾಗ ಯಾವುದೋ ಪೊಸಿಷನ್ ಇರಲಿ ಆ್ಯಕ್ಸಿಸ್, ನನಗೆ ರೆಫರೆನ್ಸ್ ಬಂದು ಮತ್ತು 0 ಪೊಸಿಷನಿಂದ 50 mm ಮೂವ್ ಆಗಬೇಕು, ಆ ಥರ ನೀವು ಅನಿಸ್ತಾ ಇದ್ದೀರಿ ಈ ಥರ ಆಗಬೇಕು ಅಂತ, ಆ ಥರ ಇದ್ರೆ G90 ಕೊಡಬೇಕು. ಓಕೆನಾ? ಅಬ್ಸಲ್ಯೂಟ್ ಮೂಮೆಂಟು, ಇನ್ಕ್ರಿಮೆಂಟಲ್ ಇಂಪಾರ್ಟೆಂಟು, ರೆಫರೆನ್ಸು, ಇಂಚಸ್ಸು, ಮೆಟ್ರಿಕು ಇದೆಲ್ಲ ಜಾಸ್ತಿ ಯೂಸ್ ಮಾಡೋಲ್ಲ, ನಿಮಗೆ ಇದರಲ್ಲಿ ಕವರ್ ಆಗಿಬಿಡುತ್ತೆ G ಕೋಡ್ಸಲ್ಲಿ. ಆಮೇಲೆ ಕ್ಯಾಂಡ್ ಸೈಕಲ್ಸು, ಥ್ರೆಡ್ಡಿಂಗ್ ಆಪ್ರೇಷನ್ಸು. ಓಕೆನಾ? G34 ಬಂದು ಥ್ರೆಡ್ಡಿಂಗ್ ಆಪ್ರೇಷನ್ನು, G46 ಆಮೇಲೆ ಇದರಲ್ಲಿ ಟ್ಯಾಪಿಂಗ್ ಸೈಕಲ್ ಸಪ್ರೇಟ್ ಆಗಿದೆ, ಟ್ಯಾಪಿಂಗ್ ಸೈಕಲ್ಲು, ಮಿಲ್ಲಿಂಗ್ ಸೈಕಲ್ಸು, ಆಮೇಲೆ ಡೀಫೋಲ್ ಸೈಕಲ್ಸು. ಯಾಕೆ ಇದೆಲ್ಲ ಸ್ಪೆಷಲ್ ಆಗಿದೆ ಅಂದರೆ ಈ ಕೋಡ್ಸೆಲ್ಲ ನಿಮಗೆ PLCಯಲ್ಲಿ ಕನೆಕ್ಟ್ ಆಗಿರುತ್ತೆ. ಇವಾಗ ಟ್ಯಾಪಿಂಗ್ ಸೈಕಲ್ ಸಮಥಿಂಗ್ ಒಂದು G35 ಕೋಡ್ ಕೊಡ್ತೀರ ಅಂದ್ಕೊಳ್ಳಿ, ಅದರಲ್ಲಿ ಟ್ಯಾಪಿಂಗ್ ಸೈಕಲಲ್ಲಿ
ಇಷ್ಟೇ ಸ್ಪೀಡು ರನ್ ಆಗಬೇಕು ಅಂತ ಪ್ರೋಗ್ರಾಮ್ ಮಾಡಿದ್ದೀವಿ ಆಲ್ರೆಡಿ. ಆ ಮೆಷಿನ್ಸಲ್ಲಿ ಪ್ರೋಗ್ರಾಮ್ ಆಗಿರುತ್ತೆ ಕಂಟ್ರೋಲರಲ್ಲಿ. G35 ಕೊಟ್ಬಿಟ್ಟು ಯಾವುದೋ ಒಂದು ಮೂಮೆಂಟ್ ಕೊಡ್ತೀರಾ, ಟ್ಯಾಪಿಂಗ್ ಸೈಕಲ್ ಅಂತ ಆಟೋಮೆಟಿಕಲಿ ಮೆಷಿನ್ಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಅದಕ್ಕೆಲ್ಲ ಸ್ಪೆಷಲ್ ಕೋಡ್ಸು. ಇದೆಲ್ಲ ಬಂದು ನಾನು ಹೇಳಿದಂಗೆ ಲೀನಿಯರ್ ಆಕ್ಸಿಸ್ ಕೋಡ್ಸ್. ನೆಕ್ಸ್ಟ್ ಮೆಷಿನ್ ಕೋಡ್ಸು. ಸೊ ಜಸ್ಟ್ ನೆಸಸರಿ ಕೋಡ್ಸ್ ಮಾತ್ರ ಬರಿತೀನಿ ನಾನು. ಇರೋದು ನಿಮ್ಗೆ ಮೆಷಿನಲ್ಲಿ ಹೇಳ್ಕೊಡ್ತೀವಿ. M00 ಇವಾಗ ಲೀನಿಯರ್ ಆಕ್ಸಿಸ್ ಮೂಮೆಂಟ್ಗೆಲ್ಲ G ಕೋಡ್ ಯೂಸ್ ಮಾಡ್ತೀವಿ, ನಿಮ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಪ್ರೋಗ್ರಾಮ್ ಕಂಟ್ರೋಲ್ ಮಾಡೋಕ್ಕೆ ಸಮ್ ಮೆಷಿನ್ ಕಂಟ್ರೋಲ್ ಮಾಡೋಕ್ಕೆ M ಕೋಡ್ಸ್ ಯೂಸ್ ಮಾಡ್ತೀವಿ. ಮಿಸ್ಲಿನಿಯಸ್ ಕೋಡ್ ಅಲ್ಲ ಮೆಷಿನ್ ಕೋಡ್. ಅದರಲ್ಲಿ ಪ್ರೋಗ್ರಾಮ್ ಯಾವುದೋ ಒಂದು, ಇವಾಗ ಪ್ರೋಗ್ರಾಮ್ ಎಲ್ಲ ಅಲ್ಗರಿದಮಲ್ಲಿ ಇರುತ್ತೆ. G ಕೋಡ್ಸು, M ಕೋಡ್ಸು, ಆಮೇಲೆ ಅದೆಲ್ಲ C ಪ್ರೋಗ್ರಾಮ್ಸು, ಸ್ವಿಚ್ ಕೇಸಸ್ಸು, ಅದರಲ್ಲೆಲ್ಲ ನಿಮಗೆ ಪ್ರೋಗ್ರಾಮ್ ಬರೆದಿರ್ತಾರೆ. ಅದಕ್ಕೆ ಈ M ಕೋಡ್ G ಕೋಡ್ ನಮಗೆ ಗೊತ್ತಾದರೆ ಪ್ರೋಗ್ರಾಮ್ ಜಸ್ಟ್ ರೀಡ್ ಮಾಡ್ತಾ ಬಂದರೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಮಾಸ್ಟರ್ ಕ್ಯಾಮ್ ಎಲ್ಲ ಮಾಡ್ತಿರಲ್ವ, ಡೆಲ್ ಕ್ಯಾಮ್ ಮಾಸ್ಟರ್ ಕ್ಯಾಮ್ ಎಲ್ಲ ಮಾಡ್ತಾರಲ್ವ. ಡೆಲ್ ಕ್ಯಾಮ್ ಮಾಸ್ಟರ್ ಕ್ಯಾಮು ಎರಡು ಒಂದೇ ಅಪ್ಲಿಕೇಶನ್ಗೆ ಇರೋದು. ಕೆಲವೊಂದು ಕಂಪ್ನಿಯಲ್ಲಿ ಡೆಲ್ ಕ್ಯಾಮ್ ಯೂಸ್ ಮಾಡ್ತಾರೆ, ಕೆಲವೊಂದು ಕಂಪ್ನಿಯಲ್ಲಿ ಮಾಸ್ಟರ್ ಕ್ಯಾಮ್ ಯೂಸ್ ಮಾಡ್ತಾರೆ. ಅವ್ರವರು ಡಿಪೆಂಡೆಂಟು. ಇವಾಗ ಕೋಡ್ಸ್ ಗೊತ್ತಾದರೆ ನಿಮಗೆ ಪ್ರೋಗ್ರಾಮ್ ರೀಡ್ ಮಾಡೋಕ್ಕೆ ತುಂಬ ಈಸಿಯಾಗಿರುತ್ತೆ. ಬಟ್ ಪ್ರೋಗ್ರಾಮು ಒಂದು ಕಾಲನಲ್ಲೆಲ್ಲ ಮ್ಯಾನ್ಯಲಿ ಬೈ ಹ್ಯಾಂಡ್ ಬರಿತಾ ಇದ್ದಾರೆ. ಇವಾಗ ಯಾವುದೋ ಒಂದು ಜಾಬ್, ಈ ಥರ ಒಂದು ಟರ್ನಿಂಗ್ ಜಾಬ್ ಇರಲಿ, ಈ ಥರ ಒಂದು ಬ್ಲಾಕಲ್ಲಿ ಸಿಲಿಂಡ್ರಿಕಲ್ ಜಾಬಲ್ಲಿ ಟರ್ನಿಂಗ್ ಒಂದು 50 mm ಟರ್ನ್ ಆಗಬೇಕು, ಫೇಸ್ ಆಗಬೇಕು, ಒಂದು 3 mm ಫೇಸ್ ಆಗಬೇಕಾದ್ರೆ ಸಪ್ರೇಟಾಗಿ ಕೋಡ್ ಕೊಡಬೇಕು. ಎಲ್ಲ G01 X ಆಕ್ಸಿಸು, 2M X 2.0 ಆ ಥರ ಕೊಡಬೇಕಾಗಿತ್ತು. ಇವಾಗ ನೀವು ಮಾಸ್ಟರ್ ಕ್ಯಾಮ್ ಡೆಲ್ ಕ್ಯಾಮ್ ಎಲ್ಲ ಮಾಡ್ತಿರಲ್ಲ, ಅದರಲ್ಲಿ ನೀವು ಡ್ರಾಯಿಂಗ್ ಜಸ್ಟ್ ಅಪ್ಲೋಡ್ ಮಾಡಿದ್ರೆ ಸಾಕು, ಅದು ಆಟೋಮೆಟಿಕಾಗಿ ಮೆಷಿನಲ್ಲಿ ಕನ್ವರ್ಟ್ ಮಾಡುವಾಗ ಯಾವ ಟೂಲು, ಯಾವುದು ಕೋಆರ್ಡಿನೇಟ್ ಆಕ್ಸಿಸ್ ಎಲ್ಲ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ನಿಮಗೆ ಪ್ರೋಗ್ರಾಮು ಡೆವಲಪ್ ಮಾಡಿ ಕೊಡುತ್ತೆ. ಬಟ್ ಇದ್ರೂ ನಿಮಗೆ ಅದು ಡೆವಲಪ್ ಮಾಡಿರೋ ಪ್ರೋಗ್ರಾಮು ಕರೆಕ್ಟಾಗಿದೆಯಾ, ಮೀನ್ಸ್ ಮೆಷಿನಲ್ಲಿ ನೀವು ಹಾಕುವಾಗ ಪರ್ಟಿಕ್ಯುಲರ್ ಪೊಸಿಷನ್ G54 X 2.0 ಯಾವುದೋ ಒಂದು ಪೊಸಿಷನ್ ಹೋಗಿ ನಿಂತ್ಕೊಂಡಿದೆ, ಅದು ಕರೆಕ್ಟಾಗಿ ಮೂವ್ ಆಗಿದೆ ಎಲ್ಲ ನಿಮ್ಗೆ ಗೊತ್ತಾಗಬೇಕಂದ್ರೆ G ಕೋಡ್ M ಕೋಡ್ಸು ಮೆಮರೀಸ್ ಆಗಿರಬೇಕು. ನಿಮ್ಗೆ ಗೊತ್ತಾಗಬೇಕು ಈ G ಕೋಡ್ ಇದ್ದರೆ ಈ ಪೊಸಿಷನಲ್ಲಿದೆ, ಮೆಷಿನ್ ಕರೆಕ್ಟಾಗಿ ಹೋಗ್ತಾ ಇದೆ, ಇದೆಲ್ಲ ನಿಮಗೆ ಗೊತ್ತಾಗಬೇಕು. ಸೊ ಅದ್ರ ಪ್ರಕಾರ M00 ಬಂದು ಪ್ರೋಗ್ರಾಮ್ ಸ್ಟಾಪು, ಆಪ್ಷನಲ್ ಸ್ಟಾಪು. ಮೆಷಿನಲ್ಲಿ ಆಪ್ಷನಲ್ ಸ್ಟಾಪ್ ಅಂತ ಒಂದಿದೆ, M01 ಆಪ್ಷನಲ್ ಸ್ಟಾಪು. ಆಮೇಲೆ M02 ಪ್ರೋಗ್ರಾಮ್ ಎಂಡು, ಸಬ್ ಪ್ರೋಗ್ರಾಮ್ಸ್ ಎಂಡು. ಆಮೇಲೆ M03 M04 ಬಂದು ಸ್ಪಿಂಡಲ್. ಫಾರ್ ಎಕ್ಸಾಂಪಲ್ಲು ಬನ್ನಿ ಕೆಳಗೆ, ಇದೇ ಥರನೇ ಯಾವುದೋ ನೀವು VMC ಹೋಗಿ HMC ಹೋಗಿ ಯಾವುದೋ ಇರಲಿ, ನಾನು ಇದು ಎಲ್ಲಿ ಕೊಡ್ತೀನಿ, ಒಂದು ನಿಮಿಷ.
MDಯಲ್ಲಿ M03 ಕೊಡ್ಬೋದು, ಇಲ್ಲ M3 ಕೊಡ್ಬೋದು. ಓಕೆನಾ, M03 ಕೊಟ್ಟಿದ್ದೀನಿ ನಾನು. ಸ್ಪೀಡು ಒಂದು 500 RPM ಸೆಲೆಕ್ಟ್ ಮಾಡಿದ್ದೀನಿ. ಓಕೆನಾ, ಇದರಲ್ಲಿ ಆಲ್ರೆಡಿ ಎಲ್ಲ ಬರೆದಿದ್ದಾರೆ, ಅದು ಡಿಲೀಟ್ ಮಾಡ್ತೀನಿ. ಸೊ 500 ಕೊಟ್ಟಿದ್ದೀನಿ. ಇವಾಗ M03 ನಾನು ಕ್ಲಾಕ್ ವೈಸ್ ಸ್ಪಿಂಡಲ್ನ ಕ್ಲಾಕ್ ವೈಸ್ ರೊಟೇಟ್ ಮಾಡಿ ಅಂತ ಹೇಳಿದ್ದೀನಿ. ಓಕೆ, M03 ಕೊಟ್ಟಿದ್ದೀನಿ. 500 RPM ಕೊಟ್ಟಿದ್ದೀನಿ. RPM ಕೊಡಲೇಬೇಕು. ಓಕೆನಾ, RPM ಕೊಡಲೇಬೇಕು, ಇಲ್ಲಾಂದರೆ ಅದು ತಗೊಳ್ಳಲ್ಲ. ಕೊಟ್ಬಿಟ್ಟು ಇನ್ಪುಟ್ ಕೊಟ್ಬಿಟ್ಟು ಜಸ್ಟ್ ಸೈಕಲ್ ಸ್ಟಾರ್ಟ್ ಮಾಡಿದ್ರೆ ಓಕೆ 50 ತಗೊಂಡಿದ್ದೆ. ಒಂದು ನಿಮಿಷ. ಸೊ ಇವಾಗ ಕ್ಲಾಕ್ ವೈಸ್ ರೊಟೇಟ್ ಆಗ್ತಾ ಇದೆ. ಓಕೆನಾ, ನೆಕ್ಸ್ಟು M04 ಅದೇ ಥರ M04 ಸ್ಪೀಡು ಒಂದು 500 RPM. RPM ಅಂದರೆ ಏನು? ಓಕೆ, ವೆರಿ ಗುಡ್. ಓಕೆ, ಇವಾಗ ಕ್ಲಾಕ್ ವೈಸ್ ರೊಟೇಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಇವಾಗ ಈ ಕಂಡೀಷನಲ್ಲಿ ಯಾವುದೋ ಮ್ಯಾನ್ಯಲ್ MDA ಪ್ರೋಗ್ರಾಮಲ್ಲಿ ಯಾವುದೋ ಪ್ರೋಗ್ರಾಮಲ್ಲಿ ನೀವು ರೀಸೆಟ್ ಮಾಡಿದ್ರೆ ಸ್ಟಾಪ್ ಆಗುತ್ತೆ. ಬಟ್ ಅದೇ ಥರ ಆಟೋ ಸೈಕಲಲ್ಲಿ ನೀವು ಸ್ಟಾಪ್ ಮಾಡಿ ಅಂತ ಹೇಳೋಕ್ಕೆ ಕಮಾಂಡ್ ಕೊಡಬೇಕು, M05 ಕೊಡಬೇಕು. ಸೇಮ್ ಇದೇ ಕಂಡೀಷನಲ್ಲಿ M05 ಕೊಟ್ಬಿಟ್ಟು ಇನ್ಪುಟ್ ಮಾಡಿ. ಈ ಕಂಟ್ರೋಲರ್ ತುಂಬ ಬೇಸಿಕ್ ಕಂಟ್ರೋಲರ್, ಅದಕ್ಕಿಂತ ಇದೆಲ್ಲ ರನ್ ಆಗಲ್ಲ, ಇನ್ಪುಟೇ ತಗೊಳ್ತಾ ಇಲ್ಲ. ಸೊ ರೀಸೆಟ್ ಮಾಡಿದ್ರೆ ಯಾವುದೋ MDA ಪ್ರೋಗ್ರಾಮಲ್ಲಿಂದ ನೀವು ರೀಸೆಟ್ ಮಾಡಿದ್ರೆ ರೀಸೆಟ್ ಆಗುತ್ತೆ. ಓಕೆನಾ, ನೆಕ್ಸ್ಟು ಕೂಲಂಟು. ಮೆಷಿನ್ಸ್ಗೆ ಕೂಲಂಟು ತುಂಬ ಇಂಪಾರ್ಟೆಂಟು. ಕೂಲಂಟು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಸೊ ರೆಡ್ಯೂಸ್ ದ ಫ್ರಿಕ್ಷನ್ನು, ಹೀಟು, ಆಮೇಲೆ ಫಿನಿಷಿಂಗ್, ಆಪ್ರೇಷನಲ್ ಫಿನಿಷಿಂಗ್ಗೆ ಇಂಪ್ರೂವ್ ಮಾಡೋಕ್ಕೆ ಕೂಲಂಟ್ ಯೂಸ್ ಮಾಡ್ತೀವಿ. 2 ಟೈಪ್ ಕೂಲಂಟ್ ಇದೆ VMCಯಲ್ಲಿ. ಒಂದು ಬೆಡ್ ವಾಶ್ ಕೂಲಂಟು. ಇವಾಗ ನೀವು ಸ್ಪಿಂಡಲ್ ಮೆಷಿನಿಂಗ್ ಮಾಡಿ ಕೆಳಗಡೆ ಎಲ್ಲ ಬೀಳುತ್ತಲ್ಲೋ, ಚಿಪ್ಸ್ ಎಲ್ಲ ಹೊಡ್ಕೊಂಡು ಹೋಗೋಕ್ಕೆ ಬೆಡ್ ವಾಶ್ ಕೂಲಂಟು. ಆಮೇಲೆ ಸ್ಪಿಂಡಲಲ್ಲಿಂದ ಥ್ರೂ ಕೂಲಂಟ್ ಇರುತ್ತೆ. ಸೊ ಇಲ್ಲಿ 2 ಹೋಸ್ ಬಂದಿದೆ ಅಲ್ವಾ, ಇದು ಸ್ಪಿಂಡಲ್ ಔಟ್ರ್ ಕೂಲಂಟು, ಇದು ಸ್ಪಿಂಡಲ್ದು ಔಟ್ರ್ ಕೂಲಂಟು, ಸ್ಪಿಂಡಲ್ ಸರೌಂಡಿಂಗ್ ಕೂಲಂಟು ಔಟ್ರಲ್ಲಿ ಬೀಳುತ್ತೆ. ಇದು ಬೆಡ್ ವಾಶ್ ಕೂಲಂಟು, ಎಲ್ಲ ಆನ್ ಮಾಡಿದ್ರೆ ಆನ್ ಆಗುತ್ತೆ. ಮತ್ತು ಸ್ಪಿಂಡಲ್ ಸೆಂಟ್ರಲ್ಲಿಂದ ಥ್ರೂ ಕೂಲಂಟ್ ಬರುತ್ತೆ. ಥ್ರೂ ಕೂಲಂಟ್ ಟ್ಯಾಪಿಂಗ್ ಆಪ್ರೇಷನ್, ಡ್ರಿಲ್ಲಿಂಗ್ ಆಪ್ರೇಷನ್ಗೆ ತುಂಬ ಅನುಕೂಲ, ತುಂಬ ಯೂಸ್ಫುಲ್ ಆಗಿರುತ್ತೆ. ಆ ಥ್ರೂ ಕೂಲಂಟ್ ಆನ್ ಮಾಡೋಕ್ಕೆ M08. ಓಕೆನಾ, M09 ಬಂದು ಎಲ್ಲ ಕೂಲಂಟ್, ಆಲ್ ಕೂಲಂಟ್ ಸ್ಟಾಪ್. ಓಕೆನಾ, ಎಲ್ಲ ಸ್ಟಾಪ್ ಮಾಡೋಕ್ಕೆ M09 ಯೂಸ್ ಮಾಡ್ತೀವಿ. ಇದೆಲ್ಲ ಮೆಷಿನ್ ಇನಿಷಿಯಲ್ ಬೇಸಿಕ್ಸು. ಆಮೇಲೆ ಫ್ಲಡ್ ಕೂಲಂಟು, ಅದೇ ಫ್ಲಡ್ ಕೂಲಂಟ್, ಬೆಡ್ ವಾಶ್ ಕೂಲಂಟ್ ಏನು ತೊಂದರೆ ಇಲ್ಲ. M30 ಪ್ರೋಗ್ರಾಮ್ ಎಂಡು ಆರ್ M30 ಬಂದು ಪ್ರೋಗ್ರಾಮ್ ಎಂಡ್ ಆಗುತ್ತೆ, ಮತ್ತು ನೀವು ಕಾಲ್ ಮಾಡುವಾಗ ರೀಕಾಲ್ ಆಗುತ್ತೆ. ಸೊ ಆ ಕೋಡಿಗೆ M30 ಕೊಡಬೇಕಾಗಿತ್ತು. M40ಯಿಂದ M45ಗೆ ಗಿಯರ್ ಚೇಂಜು. ಇವಾಗ VMCಯಲ್ಲಿ ಇವಾಗ ಮೆಕಿನೋ ಮೆಷಿನ್ಸು, ಎಲ್ಲ ಮಸಾಕ್ ಮೆಷಿನ್ಸು, ಆ ಥರ ಇಂಪೋರ್ಟೆಡ್ ಮೆಷಿನ್ಸ್ ಎಲ್ಲ ತೊಗೊಂಡ್ರೆ ಅದರಲ್ಲಿ ಗಿಯರ್ ಇದೆ, ಲೋ ಸ್ಪೀಡ್ ಹೈ ಸ್ಪೀಡ್ ಗಿಯರ್ಸ್ ಇದೆ. ಓಕೆನಾ, ಆ ಲೋ ಸ್ಪೀಡ್ ಹೈ ಸ್ಪೀಡ್ ಗಿಯರ್ ಸೆಲೆಕ್ಟ್ ಮಾಡೋಕ್ಕೆ M45ಇಂದ M40ಯಲ್ಲಿಂದ M45 ಸೆಲೆಕ್ಟ್ ಮಾಡ್ಬೋದು. ಬಟ್ ಜಾಸ್ತಿ ಯೂಸ್ ಮಾಡೋದು ಈ ಕೋರ್ಸಲ್ಲಿನೇ ಎಲ್ಲ ಕವರ್ ಆಗಿಬಿಡುತ್ತೆ. ಓಕೆನಾ, ಆಮೇಲೆ ಇನ್ನೊಂದು M06 ಇಂಪಾರ್ಟೆಂಟ್ ಕೋಡ್, M06 ಫಾರ್ ಟೂಲ್ ಚೇಂಜ್. ಆಮೇಲೆ ಟೂಲ್ ಚೇಂಜ್ ಸಿಂಟ್ಯಾಕ್ಸ್ ಹೆಂಗಿರ್ಬೇಕಂದ್ರೆ M06 T ಬಂದು ಟೂಲ್ ನಂಬರ್ ಇವಾಗ 6 ನಂಬರ್ ಟೂಲ್.
ಆ ಥರ ಕೊಟ್ಟು ಇನ್ಪುಟ್ ಕೊಟ್ಟರೆ ನಿಮಗೆ ಆ ಪರ್ಟಿಕ್ಯುಲರ್ ಟೂಲು ಇನ್ಪುಟ್ ಆಗುತ್ತೆ. ಸೊ ಇದರಲ್ಲಿ ಟ್ರೈ ಮಾಡೋಣ. ಅದರಲ್ಲಿ ಹೆಂಗೆ VMCಯಲ್ಲಿ ಹೆಂಗೆ ನಿಮಗೆ ಟೂಲ್ ಮ್ಯಾಗಝಿನ್ ಇದೆಯೋ ಅದೇ ಥರ ಟರೆಟ್. ಓಕೆನಾ? ಟರೆಟಲ್ಲಿ ಇದರಲ್ಲಿ ಇವಾಗ 8 ಟೂಲ್ಸು ನಿಮಗೆ 8 ಟೂಲ್ಸ್ ಇರೋ ಟರೆಟ್ ಇದು. ಸೇಮ್ ಕೋಡು ನೀವು ಮೆಷಿನಲ್ಲಿ ಕೊಟ್ರೂ ಓಕೆ, ಇಲ್ಲಿ ಕೊಟ್ರೂ ಓಕೆ. ಯಾರೋ ಒಬ್ಬರು ಟ್ರೈ ಮಾಡಿ. M06T06 ಅದು ಕೊಟ್ಟರೆ ಇಂಡೆಕ್ಸಿಂಗ್ ಆಗಿ ನಿಲ್ಲುತ್ತೆ ಇದು. ಓಕೆನಾ? ಟ್ರೈ ಮಾಡ್ತೀರಾ? ನಾನು ಮೊದಲು ಇದು ಬೇಸಿಕ್ ಫಂಕ್ಷನ್ ಇದರೆಲ್ಲ HMI ಬಗ್ಗೆ ಹೇಳ್ಕೊಡ್ತೀನಿ. ಎಲ್ಲರೂ ಹಂಗೆ ಜಸ್ಟ್ ಕುತ್ಕೊಳ್ಳಿ, ನೋ ಪ್ರಾಬ್ಲಮ್. M06T6 ಸೊ ಇದೇ ಥರ ಅದರಲ್ಲಿ ನಿಮಗೆ ಟೂಲ್ ಸೆಲೆಕ್ಟ್ ಆಗಿ ಬಂದು ನಿಂತ್ಕೊಳ್ಳುತ್ತೆ. ಓಕೆನಾ? ಕೋಡ್ ಫಂಕ್ಷನ್ ಆಗುತ್ತೆ ಸೇಮ್. ಟೂಲ್ ಸೆಲೆಕ್ಟ್ ಆಯಿತು, 6th ನಂಬರ್ ಟೂಲು. ಓಕೆನಾ? ಅದೇ ಥರ ಇವಾಗ ಬೇರೆ ಯಾವುದೋ ಟೂಲ್ T7 ಕೊಟ್ಟಿದ್ದೀನಿ. 7th ನಂಬರ್ ಪೊಸಿಷನ್ ಬಂದು ನಿಂತ್ಕೊಳ್ಳುತ್ತೆ. ಓಕೆನಾ? ಇದ್ರ ಮೇಲೆ ಬರೆದಿರೋದು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಇದೆ, ಮೆಷಿನಲ್ಲಿ ಟೂಲ್ಸ್ ನಂಬರ್ ಬರೆದಿರ್ತಾರೆ. ಒಂದು 32 ಟೂಲು 42 ಟೂಲ್ ಬರೆದಿರ್ತಾರೆ. ಬಟ್ ಟೂಲ್ ನಂಬರು ನೀವು ಇಲ್ಲಿ HMIಲಿ ಏನು ಅಸೈನ್ ಮಾಡ್ತೀರೋ ಅದರ ಪ್ರಕಾರನೇ ತಗೊಳುತ್ತೆ. ಮೆಷಿನ್ಗೆ ನೀವು ಏನು ಎಲ್ಲಿದ್ದೀರೋ ಇಲ್ಲಿ ಏನು ಪ್ರೋಗ್ರಾಮಲ್ಲಿ ಏನು ಸೆಲೆಕ್ಟ್ ಮಾಡಿದ್ರೆ ಏನು ಅಸೈನ್ ಮಾಡಿದ್ದಾರೆ ಅದೇ ಮೆಷಿನ್ಗೆ ಗೊತ್ತಾಗುತ್ತೆ. ಅದರ್ವೈಸು ಮೆಷಿನ್ಗೆ ನೀವು ಅಲ್ಲಿ ಬರ್ದಿದ್ದೀವಿ ಅದೇ ಟೂಲ್ ತಾನೇ ಬರಬೇಕು, ಇಲ್ಲ ಯಾಕೆ ಬೇರೆ ಟೂಲ್ ಬರ್ತಾಗಿದೆ ಅಂತ ಚೆಕ್ ಮಾಡುವಾಗ ಇಲ್ಲಿ ಅಸೈನ್ ಮಾಡಿರೋ ಟೂಲ್ ಬೇರೆ ಇದ್ರೆ ಏನೂ ಮಾಡೋಕ್ಕಾಗಲ್ಲ. ಈ ಥರ ರಾಂಗ್ ಟೂಲ್ ಕಾಲ್ ಮಾಡಿ ತುಂಬ ಆಕ್ಸಿಡೆಂಟ್ಸ್ ಎಲ್ಲ ಆಗಿದೆ. ಸೊ ಇದೆಲ್ಲ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗಿತ್ತು. ಜಸ್ಟ್ ಈ ಕಡೆ ಇರೋರು ಈ ಕಡೆ ಬಂದುಬಿಡಿ. ನಾನು ಇದು HMI ಹೆಂಗೆ ನೋಡೋದು ಅಂತ ಹೇಳ್ಕೊಡ್ತೀನಿ. ಇದು ಅದಕ್ಕೆ ಹೈಟ್ ಆಗಿದ್ದರೆ ಪರವಾಗಿಲ್ಲ. ಸೊ ಯಾವಾಗಲೂ ಯಾವುದೇ ಮಿಷಿನಲ್ಲಿ ಒಂದು ಸ್ಪಿಂಡಲ್ ಇದ್ದೇ ಇರುತ್ತೆ. ಇವಾಗ ಈಗ ಟೇಕ್ ಲೇತ್ ಮಿಷಿನ್ ಆದ್ರೂ ಅದಕ್ಕೆ ಚೆಕ್ ರೊಟೇಷನ್ಗೆ ಸ್ಪಿಂಡಲ್ ಇದ್ದೇ ಇರುತ್ತೆ. ಅದನ್ನು ಅದರದ್ದು ರೊಟೇಷನ್ ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕೆ ನಾವು ಪ್ರೋಗ್ರಾಮಲ್ಲಿ ಕಂಟ್ರೋಲ್ ಮಾಡ್ಬೋದು. ಇಲ್ಲಾಂದರೆ ಇದು ಫೀಡ್ ಕಂಟ್ರೋಲರ್ ಅಂತ ಈ ಫೀಡ್ ಕಂಟ್ರೋಲರ್ ನಾಬಲ್ಲಿ ಕಂಟ್ರೋಲ್ ಮಾಡ್ಬೋದು. ಇದು ಒಂದು ಲೀನಿಯರ್ ಮೂಮೆಂಟ್ಸ್ ಆ್ಯಕ್ಸಿಸ್ ಮೂಮೆಂಟ್ಸ್ಗೆ ಕಂಟ್ರೋಲ್ ಮಾಡೋಕ್ಕೆ. ಫಾರ್ ಎಕ್ಸಾಂಪಲ್ ಇವಾಗ ಸ್ಪಿಂಡಲ್ಲು ಇಲ್ಲಿ ಆಪ್ಷನ್ ಇದೆ, ಮ್ಯಾನ್ಯಲ್ ಆಪ್ಷನ್ ಇದೆ, ನೀವು ಮಾಡ್ಬೋದು, ಕಾಲ್ ಮಾಡ್ಬೋದು. ಜಾಗ್ ಪ್ರೆಸ್ ಮಾಡಿಕೊಂಡು ಸ್ಪಿಂಡಲ್ ಕ್ಲಾಕ್ ವೈಸ್ ರೊಟೇಟ್ ಮಾಡುವಾಗ ಎಷ್ಟು RPM ಒಂದು ಎಕ್ಸಿಸ್ಟಿಂಗ್ RPM ಒಂದು 500 RPM ನಾವು ಕೊಟ್ಟಿರೋದು. ಬಟ್ ಇಲ್ಲಿ ರೊಟೇಟ್ ಆಗ್ತಾ ಇರೋದು 300 RPM ನಿಯರ್. ನಾವು ಇನ್ಕ್ರೀಸ್ ಮಾಡುವಾಗ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಮ್ಯಾಕ್ಸಿಮಮ್ 100 ಕೊಟ್ಟರೆ 100, 500, 120% ರನ್ ಆಗುತ್ತೆ. ಸೊ ಫೀಡು ಇದರಲ್ಲಿ ಕಂಟ್ರೋಲ್ ಆಗುತ್ತೆ, ಬಟ್ ಇದರಲ್ಲಿ ನಿಮಗೆ ಫೀಡ್ ಕಂಟ್ರೋಲ್ ಆಗೋಲ್ಲ. ಕ್ಲಿಯರ್ ಆಯಿತಾ? ಯಾಕೆ ಈ ಬಟನ್ ಯೂಸ್ ಮಾಡಿ ಇವಾಗ 0 ಮಾಡಿದ್ರೆ ಫುಲ್ಲು ಸ್ಟಾಪ್ ಆಗಿಬಿಡುತ್ತೆ. ಮಿನಿಮಮ್ RPM ರನ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ರೀಸೆಟ್ ಮಾಡಿದ್ರೆ ರೀಸೆಟ್ ಆಗುತ್ತೆ. ನೆಕ್ಸ್ಟು ಫೀಡು ಓನ್ಲಿ ಫಾರ್ ಸ್ಪಿಂಡಲ್ ರೊಟೇಷನ್ ಕಂಟ್ರೋಲರ್ಗೆ. ಇದು ಬಂದು ಲೀನಿಯರ್ ಆ್ಯಕ್ಸಿಸ್ ಕಂಟ್ರೋಲರ್ಗೆ. ಇವಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಒಂದು ಪ್ರೋಗ್ರಾಮ್ ತೋರಿಸ್ತೀನಿ. ಸೆಲೆಕ್ಟ್ ಆಗಿದೆ ಆಲ್ರೆಡಿ. ಇವಾಗ ಒಂದು ಪ್ರೋಗ್ರಾಮ್ ಬೇಸಿಕ್ ಪ್ರೋಗ್ರಾಮ್ ತೊಗೊಂಡಿದ್ದೀನಿ. ಸೈಕಲ್ ಸ್ಟಾರ್ಟ್ ಮಾಡಿದ್ದೀನಿ. ಫೀಡು ರ್ಯಾಪಿಡ್ ಕಂಟ್ರೋಲರ್. ಇದು ಒಂದು ಫೀಡು, ಇದು ಒಂದು ರ್ಯಾಪಿಡು. ಇದು ನಿಮಗೆ ಸ್ಪಿಂಡಲ್ ಮಾತ್ರ ಕಂಟ್ರೋಲ್ ಮಾಡುತ್ತೆ. ಇದು ಒಂದು ಆ್ಯಕ್ಸಿಸ್ ಮೂವ್ಮೆಂಟ್. ಇವಾಗ ಮೂವ್ ಆಗ್ತಾ ಇದೆಯಾ, ನಾವು 0 ಮಾಡಿದ್ರೆ ಸ್ಟಾಪ್ ಆಗುತ್ತೆ. ಅದಕ್ಕೆ 2 ನಾಬ್ದು ಕ್ಲಿಯರ್ ಆಯಿತಾ? ಫಸ್ಟು ಹ್ಯಾಂಡ್ ವೀಲ್, ಇಲ್ಲಿಂದ ಎಲ್ಲ ಬರ್ತಾನೆ. ಹ್ಯಾಂಡ್ ವೀಲ್ ಆದರೆ ದಿಸ್ ಇಸ್ ಕಾಲ್ಡ್ ಹ್ಯಾಂಡ್ ವೀಲ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಯಾವುದೋ ಒಂದು ಈ ಥರ ಜಾಬ್ ಹಾಕ್ಕೊಂಡು ಹ್ಯಾಂಡ್ ವೀಲ್ ಸೆಲೆಕ್ಟ್ ಮಾಡಿಕೊಂಡು ಯಾವುದೋ ಒಂದು ಆ್ಯಕ್ಸಿಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟು Z ಆ್ಯಕ್ಸಿಸ್ ಸೆಲೆಕ್ಟ್ ಮಾಡಿಕೊಂಡು ಹ್ಯಾಂಡ್ ವೀಲಲ್ಲಿ ಮೂವ್ ಮಾಡೋಕ್ಕೆ ಪ್ರೊಸೀಜರು. ಹ್ಯಾಂಡ್ ವೀಲು ಆ್ಯಕ್ಸಿಸ್ ಸೆಲೆಕ್ಟ್ ಮಾಡಬೇಕು. ಯಾವ ಆ್ಯಕ್ಸಿಸ್ ಸೆಲೆಕ್ಟ್ ಮಾಡ್ತೀರಾ ಅಂತ ಅದೇ ಕಾನ್ಸೆಪ್ಟು. ಯಾವ ಆ್ಯಕ್ಸಿಸ್ ಸೆಲೆಕ್ಟ್ ಮಾಡ್ತೀರೋ ಆ ಆ್ಯಕ್ಸಿಸ್ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಇಂಚಿಂಗ್ ಇದೆ, ಅದು 1 ಮೈಕ್ರಾನಲ್ಲಿ ಮೂವ್ ಆಗಬೇಕಾ, 10 ಮೈಕ್ರಾನಲ್ಲಿ ಮೂವ್ ಆಗಬೇಕಾ, ಇಲ್ಲ 100 ಮೈಕ್ರಾನಲ್ಲಿ ಮೂವ್ ಆಗಬೇಕಾ.
ನಾವು ಇವಾಗ ನನಗೆ ಸ್ಪೀಡಾಗಿ ಮೂವ್ ಆಗಬೇಕು, ಹಂಗೆ ನಾನು ಎಕ್ಸ್ ಆ್ಯಕ್ಸಿಸ್ ಸ್ಪೀಡಾಗಿ ಮೂವ್ ಮಾಡಿ ಅಂತ ಹೇಳಿದ್ದೀನಿ. ಅದೇ ಥರ ರ್ಯಾಪಿಡು ನಾಬು ನೋಡಬೇಕು. ಓಕೆನಾ, ಎಲ್ಲ ನೋಡಿಕೊಂಡು ಇಲ್ಲಿ ಮೂವ್ ಮಾಡಿದ್ರೆ ಆ್ಯಕ್ಸಿಸ್ ಮೂವ್ ಆಗುತ್ತೆ. ಮೂವ್ ಮಾಡ್ಕೊಂಡು ಬಂದರೆ ಒಂದು ನಿಮಿಷ ಇಂಟ್ಯಾಕ್ಸಿಂಗ್ ಮಾಡ್ತೀನಿ. ಸೊ ಟಚ್ ವ್ಯಾಲ್ಯೂ ತೊಗೊಂಡು ಬಂದು ಎರಡು ಆ್ಯಕ್ಸಿಸು ಕೋಆರ್ಡಿನೇಟ್ ಮಾಡಬೇಕು. ಫಸ್ಟು ಫೇಸ್ ಟಚ್ ವ್ಯಾಲ್ಯೂ ಎಕ್ಸ್ ಆ್ಯಕ್ಸಿಸ್ ತಗೊಳ್ತೀನಿ. ಟಚ್ ವ್ಯಾಲ್ಯೂ ತೊಗೊಳ್ಳೋಕ್ಕೆ ಯಾವಾಗಲೂ ಒಂದು ಪೇಪರ್ ಯಾವುದೋ ಒಂದು ಜಸ್ಟ್ ಪೇಪರ್ ಥರ ಇಟ್ಕೊಂಡು ಇಲ್ಲಿ ಇನ್ಸೆಟ್ ಮಾಡಿದ್ರೆ ಇನ್ನು ಪೇಪರ್ ಇಟ್ಕೊಳ್ಳುತ್ತಲ್ವ, ಅದೇ ಅದರದ್ದು ಬೇಸ್ ರೆಫರೆನ್ಸ್ ಪಾಯಿಂಟು. ಪೇಪರ್ ಇಟ್ಕೊಂಡ್ರೆ ಅದರ ಬೇಸ್ ರೆಫರೆನ್ಸ್ ಪಾಯಿಂಟು. ಅಲ್ಲಿಂದ ಕಾಂಪೊನೆಂಟ್ ಎಷ್ಟು ಲೆಂತ್ ಕಾಂಪೊನೆಂಟ್ ಇದೆ ಅಂದರೆ ತೊಗೋಬೇಕು. ಅದು ತೊಗೊಂಡು ಇನ್ಪುಟ್ ಮಾಡಬೇಕು. ಅದು ಆಮೇಲೆ ಹೇಳ್ಕೊಡ್ತೀನಿ. ಇವಾಗ ಹ್ಯಾಂಡ್ ವೀಲಲ್ಲಿ ಮೂವ್ ಮಾಡೋಕ್ಕೆ ಎಲ್ಲರಿಗೂ ಕ್ಲಿಯರಾ? ಯಾರೋ ಒಬ್ಬರು ಟ್ರೈ ಮಾಡಿ, ಈ ಕಡೆಯಿಂದ ಕೊಡ್ತೀನಿ. ಎರಡು ಹಂಗೆ ಸತಿ ಹೇಳ್ಕೊಡ್ತೀನಿ. ಒಂದು ಹ್ಯಾಂಡ್ ವೀಲ್ ಮೂವ್ ಮಾಡೋಕ್ಕೆ ಸೇಮ್ ಪ್ರೊಸೀಜರು. ನೆಕ್ಸ್ಟ್ ಜಾಗ್ ನಥಿಂಗ್ ಬಟ್ ಹ್ಯಾಂಡ್ ಮೋಡಲ್ಲಿ ಮೂವ್ ಮಾಡೋಕ್ಕೆ. ಹ್ಯಾಂಡ್ ಮೋಡಲ್ಲಿ ಅದೇ ಥರ ಜಾಗ್ ಪ್ರೆಸ್ ಮಾಡಬೇಕು. ಆ್ಯಕ್ಸಿಸ್ ಯಾವ್ದು ಆ್ಯಕ್ಸಿಸ್ ಬೇಕೋ ಆ್ಯಕ್ಸಿಸ್ ಸೆಲೆಕ್ಟ್ ಮಾಡಬೇಕು. ಹಿಂಗೆ ಇಲ್ಲಿ ಪ್ಲಸ್ ಮೈನಸ್ ಇರುತ್ತೆ, ಇದೆ ಹಂಗೆ ಪ್ಲಸ್ ಮೈನಸ್, ಇದು ತೊಂದರೆ ಇಲ್ಲ. ಓಕೆ, ನಾನು ಮೂವ್ ಆಗ್ತಾ ಇದೆಯಾ? ಅದೇ ಥರ ಆ್ಯಕ್ಸಿಸು ನೀವೇನೋ ಮಾಡ್ತಾಯಿರಿ, ಯಾವುದೋ ಒಂದು ಹಿಡಿತಾ ಹೋಗ್ತಾ ಇರುತ್ತೆ, ಆ ಥರ ಕಂಡೀಷನಲ್ಲಿ ಪಟ್ಟಂತ ಎಮರ್ಜೆನ್ಸಿ ಹೊಡಿದ್ರೆ ಎಲ್ಲ ಸ್ಟಾಪ್ ಆಗುತ್ತೆ. ಏನು ಮಾಡಿದ್ರೂ ನಿಮಗೆ ಆನ್ ಆಗೋಲ್ಲ. ಆಮೇಲೆ ಇದು ಬಂದು ಒಂದು ಬೇಸಿಕ್ ಕಂಟ್ರೋಲರು. ಇದರಲ್ಲಿ ಕಂಟ್ರೋಲ್ ಆನ್ ಬಟನ್ಸ್ ಎಲ್ಲ ಯಾವುದೂ ಇಲ್ಲ. ಬಟ್ ಇವಾಗ ಇದಕ್ಕೆ ಹೋದರೆ HMC VMCಗೆ ಹೋದರೆ ಕಂಟ್ರೋಲ್ ಆನ್ ಅಂತ ಒಂದು ಸಪ್ರೇಟ್ ಬಟನ್ ಇದೆ. ಆಮೇಲೆ ಹೈಡ್ರಾಲಿಕ್ ಆನ್ ಅಂತ ಬರುತ್ತೆ. ಕೆಲವೊಂದು ಮೆಷಿನಲ್ಲಿ ಎರಡು ಇಂಟರ್ಫೇಸ್ ಮಾಡಿರ್ತಾರೆ. ಕಂಟ್ರೋಲ್ ಆನು ಹೈಡ್ರಾಲಿಕ್ ಎರಡು ಇಂಟರ್ಫೇಸ್ ಮಾಡಿರ್ತಾರೆ. ಕೆಲವೊಂದು ಮೆಷಿನಲ್ಲಿ ಮಾಡಿರಲ್ಲ. ಕಂಟ್ರೋಲ್ ಆನ್ ಮಾಡಿದ್ರೆ ಎರಡು ಓಪನ್ ಆಗುತ್ತೆ. ಆಮೇಲೆ ಇದು ತೊಗೊಬಿಟ್ಟು ಈ ಮೆಷಿನಲ್ಲಿ ತೊಗೊಬಿಟ್ಟು ರೀಸೆಟ್ ಮಾಡಿದ್ರೆ ಮೆಷಿನ್ನು ಎಮರ್ಜೆನ್ಸಿ ಯಾವಾಗ ಹೊಡೆದ್ರೂ ರೆಫರೆನ್ಸ್ ಮಾಡಬೇಕು. ಇದೆಲ್ಲ ಬಂದು ಲೀನಿಯರ್ ಎನ್ಕೋಡರ್ಸು. ಓಕೆನಾ? ಸರಿ, ಇನ್ಕ್ರಿಮೆಂಟಲ್ ಎನ್ಕೋಡರ್ಸು. ಅದು ಪೊಸಿಷನ್ ಎಲ್ಲಿದೆ ಅದು ಗೊತ್ತಾಗಲ್ಲ. ಅದು ನಾವು ಇವಾಗ ರೆಫರೆನ್ಸ್ ಮಾಡಬೇಕು. ಇವಾಗ ಇದು ಎರಡು ಬಟನ್ ಆಯಿತಾ? ಹ್ಯಾಂಡ್ ಮೋಡು, ಜಾಗ್ ಮೋಡು ಕ್ಲಿಯರ್ ಆಯಿತಾ? ಇವಾಗ ರೆಫರೆನ್ಸ್ ಮೋಡ್ ಸೆಲೆಕ್ಟ್ ಮಾಡಿಕೊಂಡು X+, Y+ ಎಲ್ಲ ಮೆಷಿನಲ್ಲಿ ಸೇಮ್ ಕಾನ್ಸೆಪ್ಟೇ. ಇವಾಗ X+ ಆದರೆ ಇಲ್ಲಿ ರೆಫರೆನ್ಸ್ ಅಂತ ನಿಮಗೆ ಒಂದು ತೋರಿಸುತ್ತಿರುತ್ತೆ ಸಿಂಬಲ್. ಓಕೆ, ಹ್ಯಾಂಡ್ ವೀಲ್ ಥರ ಇದೆ ನೋಡಿ. ಇವಾಗ ರೆಫರೆನ್ಸ್ ಆಗ್ತಾಯಿದೆ. ಒಂದು ಆ್ಯಕ್ಸಿಸ್ ರೆಫರೆನ್ಸ್ ಆಯಿತು. ಇವಾಗ X ಆ್ಯಕ್ಸಿಸ್ ರೆಫರೆನ್ಸ್ ಮಾಡ್ತೀವಿ, ಆಯಿತು. ಇಲ್ಲಿ ಯಾವುದಾದ್ರು ಈ ಥರ ಸಿಂಬಲ್ 0, ಇದು ರೆಫರೆನ್ಸ್ ಆಗಿಲ್ಲ ಅಂತ ನಿಮಗೆ ಸಿಂಬಲ್. ಇದು ಎರಡು ರೆಫರೆನ್ಸ್ ಆಗಿದೆ ಅಂತ ಸಿಂಬಲ್. ಕ್ಲಿಯರ್? ನಿಮಿಷ, ಎಕ್ಸ್ಕ್ಯೂಸ್ ಮೀ ಕ್ಲಾಸ್. ಹಲೋ, ನಮಸ್ತೆ. ಎಲ್ಲಿಗೆ ಸರ್? ಹಾಂ, ಏನಾಗಿದೆ? ಸ್ವಲ್ಪ ಬೇರೆ ಕ್ಲಾಸಲ್ಲಿದ್ದೇನೆ. ಆಮೇಲೆ ಒಂದು 1 hour ಕಾಲ್ ಮಾಡಿ ಹೇಳ್ತೀನಿ. ಅದು ಟ್ರೈ ಮಾಡಿ, ಜಾಗು ಅದು ಟ್ರೈ ಮಾಡಿ. ಅದೆಲ್ಲದು ಕಾಮನ್, ಅದೆಲ್ಲ ಸೇಮ್ ಮಾಡಿ. ಹೇಳಿ ಪವನ್. ಏನು ಹೇಳಿ. ಓಕೆ, ಹೇಳಿದೆ ಅಲ್ವಾ? ಹಾಂ, ಓಕೆ, ನೋ ಪ್ರಾಬ್ಲಮ್. ಇವಾಗ ಯಾವ್ದು ಆ್ಯಕ್ಸಿಸ್ ಮೂವ್ ಮಾಡ್ತಾ ಇದ್ದೀರಾ? ಅದು ಲೀಸ್ಟ್ ಪೊಸಿಷನ್, ಅದ್ರ ಮೇಲೆ ಮೂವ್ ಮಾಡಬಾರ್ದು. ಇದಕ್ಕೆ ಆ್ಯಕ್ಸಿಸ್ ಎಂಡ್ ಪೊಸಿಷನು ಸ್ಟ್ರೋಕ್ ಲೆಂತ್ ಇಷ್ಟೇ ಇರುತ್ತೆ. 100 mm ಮೂವ್ ಆಗುತ್ತೆ. 100 mm ತುಂಬ ಕಡಿಮೆ ಇದೆ ಇದು. ಓಕೆನಾ? ಈ ಮಿಷನಲ್ಲಿ
ಆಮೇಲೆ ಲೀನಿಯರ್ ಆಕ್ಸಿಸ್ ಆ ಕಡೆ ಹರಿಜಾಂಟಲ್ ಆಕ್ಸಿಸ್ ಬೇಕಾದ್ರೆ ಮೂವ್ ಮಾಡಿ. ಇದರಲ್ಲಿ ನಿಮಗೆ ಅದು ಕಂಟ್ರೋಲ್ ಆಗ್ತಾ ಇಲ್ಲ, ಸಾಫ್ಟ್ ಲಿಮಿಟ್ ಕಂಟ್ರೋಲ್ ಆಗ್ತಾ ಇಲ್ಲ. ಬಟ್ ಮೆಷಿನಲ್ಲಿ ಮೂವ್ ಮಾಡೋಕ್ಕೆ ಬಿಡಲ್ಲ. ಮೆಷಿನಲ್ಲಿ 2 ಆಪ್ಷನ್ ಇದೆ, ಒಂದು ಸಾಫ್ಟ್ ಲಿಮಿಟು, ಇನ್ನೊಂದು ಹಾರ್ಡ್ ಲಿಮಿಟು. ಓಕೆನಾ. ಸಾಫ್ಟ್ ಲಿಮಿಟಲ್ಲಿ ಆಲ್ರೆಡಿ ಸೆಟ್ಟಿಂಗ್ ಪ್ಯಾರಾಮೀಟರ್ಸಲ್ಲಿ ಕೊಟ್ಬಿಡ್ತೀವಿ. ಒಂದು ಆಕ್ಸಿಸ್ ಇವಾಗ 100 mm ಮೂವ್, ಅದು ಒಂದು ಮೀಟ್ರ್ ಬೆಡ್ ಆದರೆ ಅದು 1 ಮೀಟ್ರ್ ಮೂವ್ ಆಗಬೇಕು. ಎಕ್ಸಸ್ ಆಗಿ ಆ ಕಡೆ 10 mm ಇರುತ್ತೆ. ಆ 10 mm ಮೂವ್ ಮಾಡೋಕ್ಕೆ ನಾವು ಟ್ರೈ ಮಾಡಿದ್ರೆ ಸಾಫ್ಟ್ ಲಿಮಿಟು ಅಂದರೆ ಮೆಷಿನಲ್ಲಿ ಪ್ರೋಗ್ರಾಮ್ ಮಾಡಿರೋ ಲಿಮಿಟ್ ಹೋಗಿ ಎಂಗೇಜ್ ಆಗಿದೆ, ಅದಕ್ಕೆ ಮೇಲೆ ಮೂವ್ ಆಗಲ್ಲ ಅಂತ ಮೆಷಿನಲ್ಲಿ ಅಲಾರಮ್ ಬರುತ್ತೆ. ಸೇಮ್ ಅದೇ ಥರ ಇದರಲ್ಲಿನೂ ಬರುತ್ತೆ. ಓಕೆನಾ. ಇವಾಗ ರೆಫರೆನ್ಸ್ ಮಾಡೋದು, ಹ್ಯಾಂಡ್ ವೀಲಲ್ಲಿ ಮೂವ್ ಮಾಡೋದು, ಜಾಗ್ ಪೊಸಿಷನ್ ಮೂವ್ ಮಾಡೋದು. ಕ್ಲಿಯರ್ ಅಲ್ವಾ? ಎಲ್ಲರೂ ಕ್ಲಿಯರ್ ಅಲ್ವಾ? ಏನೋ ಡೌಟ್ ಇದೆಯಾ? ಯಾವುದೋ ಅಬ್ನಾರ್ಮಲ್ ಪೊಸಿಷನಲ್ಲಿದ್ರೆ ರೆಫರೆನ್ಸ್ ಮಾಡ್ಕೋಬೇಕು. ಯಾವಾಗಲೂ ಸೇಫರ್ ಪೊಸಿಷನ್ಗೆ ರ್ಯಾಪಿಡು ನೀವು ಕ್ಲಿಯರಾಗಿ ಎಲ್ಲ ತಿಳ್ಕೊಳ್ಳೋತಂಗೆ ರ್ಯಾಪಿಡ್ ಸ್ಲೋವಲ್ಲಿ ಬಿಟ್ಟು ಮೂವ್ ಮಾಡಿಸಿ. ಹ್ಯಾಂಡ್ ವೀಲಲ್ಲಿ ಮೂವ್ ಮಾಡಿದ್ರೂ ಓಕೆ, ಜಾಗಲ್ಲಿ ಮೂವ್ ಮಾಡಿದ್ರೂ ಓಕೆ. ಓಕೆನಾ. ಇದು ತುಂಬ ಇಂಪಾರ್ಟೆಂಟ್ ನಾಬ್ ಇದು. ಯಾವಾಗಲೂ ಆಪ್ರೇಟರ್ ಇದ್ದರೆ ಆಪ್ರೇಟರ್ ಕೈಯಲ್ಲಿ ಕಂಟ್ರೋಲಲ್ಲಿ ಇರಬೇಕು ಇದು. ಓಕೆ. 3 ಬಟನ್ ಕ್ಲಿಯರ್ ಅಲ್ವಾ? ಇವಾಗ ಆಟೋ ಬಟನ್ ನಥಿಂಗ್ ಬಟ್ ಆಟೋ ಬಟನ್ ಸೆಲೆಕ್ಟ್ ಮಾಡಿಬಿಟ್ಟು ಸೈಕಲ್ ಸ್ಟಾರ್ಟ್ ಕೊಟ್ಟರೆ ಏನು ಪ್ರೋಗ್ರಾಮ್ ಸೆಲೆಕ್ಟ್ ಮಾಡಿದ್ರು ಅದರ ಮೇಲೆ ಆ ಪ್ರೋಗ್ರಾಮು ರನ್ ಆಗ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಆಮೇಲೆ ಏನಿದು ಸಿಂಗಲ್ ಬ್ಲಾಕ್ ಮೋಡ್ ಬಂದು ಇವಾಗ ಆಟೋ ಸೈಕಲ್ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಇವಾಗ ಅದೇ ಸಿಂಗಲ್ ಬ್ಲಾಕ್ ಮೋಡ್ ಆದರೆ ಒಂದೊಂದು ಬ್ಲಾಕ್ ಇದೆ ಅಲ್ವಾ, ಅವಾಗ ಒಂದೊಂದು ಪ್ರೋಗ್ರಾಮ್ಗೆ ಒಂದೊಂದು ಬ್ಲಾಕ್ ಸಿಂಗಲ್ ಬ್ಲಾಕ್ ಇಲ್ವಾ, ಸಿಂಗಲ್ ಬ್ಲಾಕ್ ರೀಡ್ ಆಗುತ್ತೆ. ಇವಾಗ G0, X0, Z0, Y0 ರ್ಯಾಪಿಡಲ್ಲಿ ಎಲ್ಲ ಪೊಸಿಷನ್ ಹೋಗಿ 0 ನಿಂತ್ಕೊಳ್ಳಿ ಅಂತ ಎಲ್ಲೋ ಪೊಸಿಷನ್ ಇರೋದು. ಇವಾಗ ಅದಕ್ಕೆ ಸೈಕಲ್ ಸ್ಟಾರ್ಟ್ ಕೊಟ್ಟರೆ ಬ್ಲಾಕ್ 7 ಸ್ಟಾರ್ಟಿಂಗ್ ಇವಾಗ ಫಸ್ಟ್ ಇನಿಷಿಯಲಾಗಿ ರೆಫರೆನ್ಸ್ ಪೊಸಿಷನ್ ಹೋಯಿತು, ಈ ಬ್ಲಾಕು ರೀಡ್ ಆಯಿತು. ನೆಕ್ಸ್ಟು ಏನು ಕೋಡ್ ರೀಡ್ ಆಗಬೇಕು? M03 S1000 ಅದು ಮುಂದೆ ಕೊಡ್ಬೋದು, ಹಿಂದೆ ಕೊಡ್ಬೋದು. M03 ಸ್ಪಿಂಡಲ್ ರನ್ ಆಗಿ ಕ್ಲಾಕ್ ವೈಸ್ ರೊಟೇಟ್ ಆಗಿ ಸ್ಪೀಡ್ ಬಂದು 1000 RPM. ಓಕೆ. ಕೊಡೋದೆಲ್ಲ 1000 RPM. ಇವಾಗ ಸಿಂಗಲ್ ಬ್ಲಾಕ್ ಮೋಡಲ್ಲಿ ಕೊಟ್ಟರೆ ನೆಕ್ಸ್ಟು ಆನ್ ಆಗೋಕ್ಕೆ ಟ್ರೈ ಮಾಡುತ್ತೆ. ಯಾಕೆ ಇದು 0 feed it not programmed. ಸೊ ಅದೇ ಥರ ಸಿಂಗಲ್ ಬ್ಲಾಕ್ ರೀಡ್ ಮಾಡ್ಕೊಂಡು ಬರುತ್ತೆ. ಸಿಂಗಲ್ ಬ್ಲಾಕ್ ಮೋಡಲ್ಲಿ ಸಿಂಗಲ್ ಬ್ಲಾಕ್ ರೀಡ್ ಆಗುತ್ತೆ, ನಥಿಂಗ್ ಬಟ್. ಓಕೆ. ನೆಕ್ಸ್ಟು MDI ಅಂದರೆ ಮ್ಯಾನ್ಯುಯಲ್ ಡೇಟಾ ಇನ್ಪುಟ್. ಅವರು ಈ ಫನುಕಲ್ಲಿ MDI ಅನ್ನೋದು ಇರುತ್ತೆ, ಸಿಮನ್ಸಲ್ಲಿ MDA ಅಂತ ಇರುತ್ತೆ. ಓಕೆ. MDA ನಾವು ಮುಂಚೆ ಹೇಳಿದನಲ್ಲ, MDಯಲ್ಲಿ ಯಾವುದೋ ಒಂದು ಟೂಲ್ ಚೇಂಜ್ ಆಪ್ರೇಷನ್ ಕೊಡೋದು, ಸ್ಪೆಂಡಲ್ ರೊಟೇಟ್ ಮಾಡೋ ಅಂತ ಹೇಳೋದಕ್ಕೆ. ಓಕೆ. ಆಮೇಲೆ ಎಷ್ಟು ಆಕ್ಸಿಸ್ ಮೂವ್ ಮಾಡಿ ಅಂತ ಹೇಳೋದಕ್ಕೆ, ಅದೆಲ್ಲ ಬಂದು MDI ಯೂಸ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟು ಇದು ಪ್ರೋಗ್ರಾಮ್ ಟೆಸ್ಟ್ ಮಾಡೋಕ್ಕೆ ಒಂದು ಬ್ಲಾಕ್ ಬೈ ಬ್ಲಾಕ್ ಚೆಕ್ ಮಾಡ್ಕೊಂಡು ಬರೋಕ್ಕೆ ಅದು ಯೂಸ್ ಆಗುತ್ತೆ. ಪ್ರೋಗ್ರಾಮ್ ಜಾಸ್ತಿ ಯೂಸ್ ಆಗೋಲ್ಲ. M01 M0 ರೆವಲ್ಯೂಷನಲ್ಲಿ ಇದೆಲ್ಲ ನಮ್ಮ ಆಪ್ಷನಲ್, ಇದೆಲ್ಲ ಏನು ಯೂಸ್ ಆಗೋಲ್ಲ. ನೆಕ್ಸ್ಟು ಮೆಷಿನ್ ಆನ್ ಇದೆಲ್ಲ ಬಂದು ಸಿಮನ್ಸದು ಒರಿಜಿನಲ್ ಬಟನ್ಸ್. ಇದೆಲ್ಲ ಒಂದೊಂದು ಮೆಷಿನ್ ಪ್ರಕಾರ ಒಂದೊಂದು ಮ್ಯಾನುಫ್ಯಾಕ್ಚರ್. ಇವಾಗ LMW ಮೆಷಿನಲ್ಲಿ ಬೇರೆ ಥರ ಇರುತ್ತೆ, BFW ಮೆಷಿನಲ್ಲಿ ಬೇರೆ ಥರ ಇದೆ, MS ಮೆಷಿನಲ್ಲಿ ಬೇರೆ ಥರ ಇರುತ್ತೆ. ಇದೆಲ್ಲ ಕಸ್ಟಮೈಸ್ ಸ್ಕ್ರೀನ್ಸ್. ಇದು ಅಗೈನು ಸಿಮನ್ಸದು ಒರಿಜಿನಲ್ ಸ್ಕ್ರೀನ್ಸು. ಕಸ್ಟಮೈಸ್ ಸ್ಕ್ರೀನ್ಸಲ್ಲಿ ಏನು ಅವ್ನು ಕೊಡೋದು ಆಪ್ಷನ್ಸು ಯೂಟಿಲೈಸ್ ಮಾಡ್ಬೋದು, ಇಲ್ಲ ನಾವು ಬೇಕಾದ್ರೆ ಬಟನ್ಸ್ನ ಅಸೈನ್ ಮಾಡ್ಬೋದು. ಓಕೆನಾ. ಲ್ಯಾಂಪ್ಗೆ ಆಮೇಲೆ ಇದು ಕೂಲೆಂಟ್ ಆನ್ ಮಾಡಿ ಅಂತ ಹೇಳೋಕ್ಕೆ, ಇದರಲ್ಲಿ ಕೂಲೆಂಟ್ ಇಲ್ಲ, ಬಟ್ HMCHಲ್ಲಿ ಬರುತ್ತೆ, VMCಲ್ಲಿ ಬರುತ್ತೆ. ಆಮೇಲೆ ಟೂಲ್ ಚೇಂಜ್ ಆಗುತ್ತೆ. ನೀವು ಜಾಗ್ ಯಾವಾಗ ಸೆಲೆಕ್ಟ್ ಮಾಡ್ಕೊಂಡು ಟೂಲ್ ಚೇಂಜ್ ಮಾಡಿದ್ರೆ ಟೂಲ್ ಚೇಂಜ್ ಆಗುತ್ತೆ. ಸೊ ಆಗುತ್ತೆ ನೋಡಿ.
ಒಂದೊಂದು ಇಂಚಿಂಗ್ ಮಾಡಿದ್ರೆ ಒಂದೊಂದು ಸತಿ ಇಂಡಾಕ್ಸಿಂಗ್ ಆಗುತ್ತೆ. ಅದೇ ಥರ ಅದರಲ್ಲಿ ಆಗುತ್ತೆ, ಮೆಷಿನಲ್ಲಿ ಆಗುತ್ತೆ. ಆಮೇಲೆ ಚೆಕ್ ಕ್ಲಾಂಪ್ ಡಿ ಕ್ಲಾಂಪು, ಚೆಕ್ಗೆ ಇದರಲ್ಲಿ ಹೈಡ್ರಾಲಿಕ್ ಇಲ್ಲ, ಇದು ಮ್ಯಾನ್ಯಲ್ ಚೆಕ್ ಕ್ಲಾಂಪ್ ಡಿ ಕ್ಲಾಂಪ್. ಕ್ಲಾಂಪು ಅದೇ ಸ್ಪಿಂಡಲ್ ನೀವು ತೊಗೊಂಡೋಗಿ ಟೂಲ್ ಯಾವುದೋ ಲಾಕ್ ಮಾಡ್ತೀರಾ ಅಂದ್ಕೊಳ್ಳಿ, ಲಾಕ್ ಮಾಡಿ ಪ್ರೆಸ್ ಮಾಡ್ತೀರಾ, ಅದರಲ್ಲಿ ಹೈಡ್ರಾಲಿಕ್ ಚಕ್ಕೆ ಇರೋದು ಹೈಡ್ರಾಲಿಕ್ ಕ್ಲಾಂಪ್ ಮಾಡುತ್ತೆ, ಕ್ಲಾಂಪ್ ಡಿ ಕ್ಲಾಂಪ್ ಪರ್ಪಸ್ಗೆ. ನೆಕ್ಸ್ಟು ಇದು ಆಪ್ಷನಲ್ ಬಟನ್ನು. ಆಮೇಲೆ ಟೈಲ್ ಸ್ಟ್ರೋಕ್ ಅದೇ ಥರ ಇದು ನಿಮ್ಗೆ ಗೊತ್ತಾಗುತ್ತೆ ಅನ್ಸುತ್ತೆ. ಇದು ಬಂದು ಸ್ಪಿಂಡಲು, ಇದು ಟೈಲ್ ಸ್ಟ್ರಾಕ್, ವರ್ಕ್ ಹೆಡ್ಡು ಟೈಲ್ ಸ್ಟ್ರಾಕ್, ಹೆಡ್ ಸ್ಟಾಕ್ ಟೈಲ್ ಸ್ಟಾಕ್ ಅಂತೀವಿ. ಓಕೆ, ನಥಿಂಗ್ ಬಟ್ ಹೆಡ್ ಸ್ಟಾಕ್ ಟೈಲ್ ಸ್ಟಾಕ್. ಮತ್ತು ಇದೆಲ್ಲ ಆಪ್ಷನಲ್ ಬಟನ್ಸು. ಇದು ಮೂವ್ ಮಾಡೋಕ್ಕೆ, ಆ್ಯಕ್ಸಿಸ್ ಮೂವ್ ಮಾಡೋಕ್ಕೆ, ಇದು ಇಂಚಿಂಗ್ ಮೂವ್ ಮಾಡೋಕ್ಕೆ. ಓಕೆ, ಇದು ಸೈಕಲ್ ಸ್ಟಾರ್ಟು, ಸೈಕಲ್ ಸ್ಟಾಪು, ರೀಸೆಟ್ಟು, ಸ್ಪಿಂಡಲ್ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸು, ಸ್ಪಿಂಡಲ್ ಸ್ಟಾಪ್. ಓಕೆ, ಕ್ಲಿಯರ್ ಆಯಿತಾ? ಇದು ಮಾತ್ರ ಜಾಸ್ತಿ ಆಪ್ರೇಟರ್ ಪಾಯಿಂಟ್ ಆಫ್ ವ್ಯೂಲಿಂದ ಮೂವ್ ಮಾಡೋದು. ಆಮೇಲೆ HMI ಬಂದರೆ ನಾರ್ಮಲ್ ಸ್ಕ್ರೀನ್ ಹಿಂಗಿರುತ್ತೆ. ನೀವು ಬೇರೆ ಯಾವುದೋ ಪೇಜಲ್ಲಿ ಇರ್ತೀರಾ, ಹಿಂಗೆ ರಾಂಗಾಗಿ ಬಂದುಬಿಟ್ಟಿದೆ ಅಂದರೆ ಜಸ್ಟು ಇಲ್ಲಿ ಮೆಷಿನ್ ಪೊಸಿಷನ್, ಮೆಷಿನ್ ಅಂತ ಆಪ್ಷನ್ ಇದೆಯಲ್ವ, ಮೆಷಿನ್ ಪೊಸಿಷನ್ ನೋಡಿದ್ರೆ ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಪ್ರೋಗ್ರಾಮ್ ನೋಡೋಕ್ಕೆ ಪ್ರೋಗ್ರಾಮ್ ಮ್ಯಾನೇಜರ್ ಅಂತ ಒಂದು ಬಟನ್ ಇದೆ. ಓಕೆನಾ, ಇದರಲ್ಲಿ ನಾನು ಜಸ್ಟ್ ಒಂದು 3-4 ಪ್ರೋಗ್ರಾಮ್ ಫೀಡ್ ಮಾಡಿದ್ದೀನಿ ಅಷ್ಟೇ. ಪ್ರೋಗ್ರಾಮರ್ ನೀವು ರನ್ ಮಾಡೋಕ್ಕೆ ಮುಂಚೆ ನೋಡಬೇಕಾದ್ರೆ ಜಸ್ಟ್ ಓಪನ್ ಮಾಡ್ಕೊಳ್ಳಿ, ಇನ್ಪುಟ್ ಕೊಟ್ಟರೆ ಓಪನ್ ಆಗುತ್ತೆ. ಏನೇನು ಪ್ರೋಗ್ರಾಮ್, ಏನೇನು ಬ್ಲಾಕ್ಸು ಇದೆ ಅಂತ ರೀಡ್ ಮಾಡಬೇಕು.